ಯಾವ ಶ್ರೀ ವಿಚಾರ ಸಾಗರ ಗ್ರಂಥದಲ್ಲಿ 7ನೇ ತರಂಗ, 7ನೇ ತರಂಗದಲ್ಲಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಚ್ಚಲದಾಸಜಿಯವರು ಏನ್ ತಿಳಿಸ್ಕೊಡ್ತೇವಂತ ಪ್ರತಿಜ್ಞೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಜೀವನ್ಮುಕ್ತಿ ವಿಧೇಯ ಮುಕ್ತಿ ವರ್ಣನವನ್ನು ಮಾಡ್ತೇವಂತ ಪ್ರತಿಜ್ಞೆ ಮಾಡಿದ್ದಾರೆ. ಅದಕ್ಕೆ ನಾವು ನಿನ್ನಿನ ದಿವಸ ವಿಷಯ ಏನ್ ನೋಡ್ತಾ ಬಂದೇವಪ್ಪ ಅಂತ ಕೇಳಿದ್ರೆ, ತಂದೆಯನ್ನು ಕುರಿತು ತರ್ಕ ದೃಷ್ಟಿಯ ಉಪದೇಶ 509ನೇ ಅಂಕದಲ್ಲಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಕಾರಣ ರೂಪಕ್ಕೆ ಉಪಾಸತ್ವ ಹಾಗೂ ಕಾರ್ಯರೂಪಕ್ಕೆ ನಿಕೃಷ್ಟತ್ವ. ಅದರ ದುವಾ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ 95, ನಿಜ ಪಿತು ಚಿಂತಾ ಸಹಿತ ಲಖೆ ಸುತ ಬೋಲ್ಯೋ ಯಹ ಬಾತ್ ಕೋ ಚಿಂತಾ ಚಿತ್ತ ರಾವರೆ ಮುಖ ಪ್ರಸನ್ನ ನಹಿ ತಾತ. ಅಂದ್ರೆ ಅದರ ಅರ್ಥ, ಮಗನಾದ ತರ್ಕದೃಷ್ಟಿಯು ಚಿಂತೆಯಿಂದ ಕೂಡಿರುವ ತನ್ನ ತಂದೆಯನ್ನು ಕಂಡು, ಹೇ ತಂದೆಯೇ, ಏನಂತಾನ್ರಿ, ಪೂಜ್ಯ ತಂದೆಯೇ, ನಿಮ್ಮ ಮನಸ್ಸಿನಲ್ಲಿ ಅದಾವ ಚಿಂತೆ ಇರುವುದು. ಯಾಕಂದರೆ ಮುಖ ಏನಾಗ್ಯದ, ನಿಮ್ಮ ಮುಖವು ಪ್ರಸನ್ನ ಅಂದ್ರೆ ಸಂತೋಷದಿಂದ ಕೂಡಿರುವುದಿಲ್ಲವಲ್ಲ. ಮನಸ್ಸ ಅದು ಪ್ರಸನ್ನ ಇತ್ತಪ್ಪ ಅಂದ್ರೆ ಏನಾಗ್ತಿತ್ತು, ಮುಖ ಪ್ರಸನ್ನ ಆಗ್ತಿತ್ತು, ಆನಂದ ಇತ್ತಂದ್ರೆ. ಆದ್ರೆ ಚಿಂತೆಯಿಂದ ಕೂಡ್ಯದ, ಮುಖ ಪ್ರಸನ್ನಿಲ್ಲ ಎಂಬ ಮಾತುಗಳಿಂದ ಮಾತನಾಡಿಸಿದನು. ಯಾರು? ತರ್ಕದೃಷ್ಟಿ. ಅದಕ್ಕೆ 96ನೇ ಚೌಪಾಯಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಶುಭ ಸಂತತಿ ಸುತಕೆ ಟಿಪ್ಪಣಿ ತೋರ ಟಿಪ್ಪಣಿ ಉಳಿತು. ಟಿಪ್ಪಣಿ ಎಲ್ಲಿ ಉಳಿತ್ರಪ್ಪ? ರಾವ್ರಿ ಮೇಲೆ ಆದ್ ನೋಡ್ರಿ, ಚಿತ್ತ ರಾವ್ರಿ ಮೇಲೆ ರಾಹುರಿ. ರಾಹುರಿ ಎಷ್ಟಪ್ಪ ಅಂತ ಕೇಳಿದ್ರೆ 546. ರಾವರಿ ಅಂದ್ರೆ 46, 546. ರಾವರಿ, ನಿಮ್ಮ ಮನಸ್ಸಿನಲ್ಲಿ ಯಾವ ಚಿಂತೆ ಇರುವುದು ಅಷ್ಟೇ ಅದರದು ಅರ್ಥದೊಳಗೆ ಹೇಳಿದ್ರು. ನಿಮ್ಮ ಮನಸ್ಸಿನಲ್ಲಿ ಯಾವ ಚಿಂತೆ ಇರುವುದು, ಅಷ್ಟೇ ಅದಿಲ್ರಿ ಅದು. ಅಷ್ಟೇ. ಹಾ, ಇನ್ನೇನ್ ಹೇಳ್ತಾರೆ ನೋಡ್ರಿ, 96 ಶಾಣವ್ ಚೌಪಾಯ್. ಶುಭ ಸಂತತಿ ಏನ್ ಮಾಡ್ತಾನ, ಸುತಕಿ ಸುನಿ ಬಾನಿ ತಿಹೆ ಬಾಕಿ ನಿಜ ಸಕಲ ಕಹಾನಿ ಚಿತ್ತ ಚಿಂತಾ ಕೋ ಹೇತು ಸುನಾಯೋ ಕೋ ಉಪಾಸ್ಯ ತತ್ವನ ಪಾಯೋ. ಅದರ ಅರ್ಥ ಏನ್ ಹೇಳ್ತಾನ, ಸುಪುತ್ರನ ಮಾತನ್ನು ಕೇಳಿದ ಶುಭ ಸಂತತಿಯ ರಾಜನು ತನ್ನ ಸಕಲ ಸಂಪೂರ್ಣ ಕಥೆಯನ್ನು ಆತನಿಗೆ, ಯಾರಿಗೆ? ಮಗನಿಗೆ ಹೇಳಿ, ಈ ಪಂಡಿತರು ಈ ರೀತಿ ಹೇಳುತ್ತಿರುವಾಗ ನಾನು ಯಾವ ದೇವತೆಯನ್ನು ಕುರಿತು ಆರಾಧಿಸಬೇಕು? ಯಾಕಂದ್ರೆ ಶುಭ ಸಂತತಿ ರಾಜನಿಗೆ ಮೊದಲು ಒಂದೇ ಏನಿತ್ತು, ಚಿಂತೆ ಇತ್ತು. ಏನು? ಉಪಾಸ ಮಾಡಲಿಕ್ಕೆ ಯೋಗ್ಯವಾದ ದೇವರು ಯಾರು ಅನ್ನೋದು ಒಂದೇ ಇತ್ತು. ಅದನ್ನ ತಿಳ್ಕೋಬೇಕಂತ ಪಂಡಿತರನ್ನೆಲ್ಲ ಕೂಡಿಸಿದ ಬಳಕ ಚಿಂತೆ ಬಗೆಹರಿಬೇಕೋ ಇಲ್ಲೋ, ಆ ಒಂದು ಚಿಂತೆ ಹೋಗೋ ಸಲುವಾಗಿ ಇಷ್ಟೆಲ್ಲ ಪಂಡಿತರನ್ನು ಕೂಡಿಸಿದ್ರೆ ಆ ಚಿಂತೆ ಹೋಗದ ಬದಲು 10 ಚಿಂತೆಗಳು ಮತ್ತಷ್ಟು ಬಂದು ಬಿದ್ದು. ಅದಕ್ಕೆ ಈ ರೀತಿ ಹೇಳುತ್ತಿರುವಾಗ ನಾನು ಯಾವ ದೇವತೆಯನ್ನು ಕುರಿತು ಆರಾಧಿಸಬೇಕು ಎಂಬ ನಿಜ ಸ್ಥಿತಿಯೇ
ಏನಾಗಲ್ದು ನನಗೆ ತಿಳಿಯದಂತಾಗಿದೆ. ಅಂದ್ರೆ ಎಲ್ಲರೂ ಅಗ್ದಿ ಅವ್ರ ಯುಕ್ತಿ ಪ್ರಮಾಣ ಕೊಟ್ಟು ಹೇಳ್ಯಾರ. ನಮ್ಮದು ಯೋಗ್ಯ ಅದ, ಅವ್ರದ್ದು ಯೋಗ್ಯ ಇಲ್ಲ. ಪ್ರತಿಯೊಬ್ಬ ಹೇಳುವಾಗ ಉಪಾಸ್ಯ ದೇವತೆ ಉಪಾಸಕ ಆ ಮೊದಲು ಹೇಳ್ದ ಒಂದು ಅಲ್ಲಗಳದ ತಂದು ಅದಕ್ಕೆ ಯುಕ್ತಿ ಪ್ರಮಾಣ ಕೊಟ್ಟು ಸತ್ಯ ಇರುವಂಗ ಹೇಳ್ಯಾನವ. ಅದಕ್ಕೆ ನಾ ಯಾ ದೇವತೆಯನ್ನು ಉಪಾಸನೆ ಮಾಡಲಿ? ಈ ಕಾಂಪ್ರೆಸ್ ಕಾಲದವ್ರಿಗೆ ಕೇಳಿಸ್ತದಿಲ್ರಿಪ್ಪ? ಕೇಳಿಸ್ತದ್ರಿ? ಹಾ, ಅದಕ್ಕೆ ಹೇಳ್ತಾರವ, ನನಗೆ ತಿಳಿಯದಂತಾಗಿದೆ. ಇದುವೇ ನನ್ನ ಮನಸ್ಸಿನ ಚಿಂತೆಗೆ ಕಾರಣವಾಗಿರುವುದೆಂದು ಸುನಾಯು ಅಂದ್ರೆ ಹೇಳಿದನು. ಅದಕ್ಕೆ 97ನೇ ಚೌಪಾಯನ್ ಹೇಳ್ತಾರೆ ನೋಡ್ರಿ. ತರ್ಕ ದೃಷ್ಟಿ ಸುನಿ ಪಿತಕ್ಕೆ ಬೈನಾ ಬೋಲ್ಯೋ ಶುಭ ಸಂತತಿ ಸುಖ ದೈನ ಕಾರಣ ರೂಪ ಉಪಾಸ್ಯ ಪಿಚಾನಹೋ ತಾಕೆ ನಾಮ ಅನಂತ ಹಿ ಜಾನಹು. ಈ 97ನೇ ಚೌಪಾಯ ಅರ್ಥ ಏನದಪ್ಪ ಅಂತ ಕೇಳಿದ್ರೆ, ತಂದೆಯ ಮಾತುಗಳನ್ನು ಕೇಳಿದ ತರ್ಕ ದೃಷ್ಟಿಯು ಶುಭ ಸಂತತಿ ಅಂದ್ರೆ ತಂದೆಯಾದ ಶುಭ ಸಂತತಿ ರಾಜನಿಗೆ ಸುಖವನ್ನುಂಟು ಮಾಡುವುದಕ್ಕೋಸ್ಕರ, ಯಾಕದಿಂದ ದುಃಖದಿಂದ ಕೂಡ್ಕೊಂಡದವನ ಅಂತಃಕರಣೆಗೆ 108 ಚಿಂತೆ ಬಂದು ಹೊಕ್ಕವ. ಅದಕ್ಕೆ ತರ್ಕ ದೃಷ್ಟಿ ಏನ್ ಮಾಡ್ತಾನ? ಶುಭ ಸಂತತಿ ಅಂದ್ರೆ ಆ ರಾಜನಿಗೆ ಏನ್ ಮಾಡುವುದಕ್ಕೋಸ್ಕರ? ಸುಖವನ್ನುಂಟು ಮಾಡುವುದಕ್ಕೋಸ್ಕರ ಮಾತನಾಡಲು ಉಪಕ್ರಮಿಸಿದನು. ಹೇತಾತ್ ಅಂದ್ರ ಕಾರಣ ರೂಪ ಯಾವುದು? ಕಾರಣ ಸ್ವರೂಪವಾಗಿರುವುದು. ಯಾವುದು ಕಾರಣ ಸ್ವರೂಪವಾಗಿರುವುದು ಅದುವೇ ಉಪಾಸ್ಯ ಅಂದ್ರೆ ಧ್ಯಾನ ಮಾಡಲು ಯೋಗ್ಯವಾಗಿರುವುದೆಂದು ತಿಳಿ. ಕಾರಣ ಯಾವದದ ಅದು ಮಾತ್ರ ಧ್ಯಾನ ಮಾಡಲು ಯೋಗ್ಯವಾಗಿರುವುದೆಂದು ತಿಳಿ. ಮತ್ತು ತಾಕೆ ನಾಮ ಅದರ ಹೆಸರುಗಳು ಕೂಡ ಹೆಂಗವಪ್ಪ ಅಂತ ಕೇಳಿದ್ರೆ ಅನಂತವಾಗಿರುವುದೆಂಬುವುದನ್ನು. ಅದರ ಹೆಸರುಗಳ ಸಹಿತ ಅನಂತದವ. ಯಾವುದು ಕಾರಣದ? ಯಾಕ? ದೇವನೊಬ್ಬ, ನಾಮ ಹಲವು. ಓಂ ನಮ ಶಿವಾರಿ. ಕಟ್ಟಾಗಿತ್ತೇನ್ರಿ? ಹಾ, ಏನಂತಾರೆ? ಅದರ ಹೆಸರುಗಳು ಕೂಡ ಹೆಂಗವಪ್ಪ ಅಂತ ಕೇಳಿದ್ರೆ ಅನಂತವಾಗಿರುವುದೆಂಬುವುದನ್ನು ತಿಳಿಯುವಂತವನಾಗು. ಅದು ಒಂದೇ ಇದ್ರು ಸಹಿತ ಅದರ ಹೆಸರುಗಳು ಅನಂತದವ. ಇನ್ನ 98ನೇ ಚೌಪಾಯನ್ ಹೇಳ್ತಾರ ನೋಡ್ರಿ. ಕಾರಣ ರೂಪ ಅದು ಹೆಂಗದರದು ಕೇಳಿದ್ರೆ ಕಾರಜ ರೂಪ ತುಚ್ಛಲಕೆ ತಜಯೇ ಯಹ ಸಿದ್ಧಾಂತ ವೇದಕೋ ಭಜಯೇ ರಚೆ ವ್ಯಾಸ ಇತಿಹಾಸ ಪುರಾಣ ತಿನಮೇ ಯಹ ಮತೋ ನಹಿ ನಾನಾ. ಅಂದ್ರೆ ಅದರ ಅರ್ಥ ಕಾರ್ಯರೂಪವು ತುಚ್ಛ. ತುಚ್ಛ ಅಂದ್ರೆ ಕನಿಷ್ಠವೆಂದು. ಅದು ಏನು ಕಾರ್ಯ ಅದಲ್ಲ ಆ ಕಾರ್ಯ ಅದು ಹೆಂಗದ? ತುಚ್ಛ ಕನಿಷ್ಠವೆಂದು ತಿಳಿದು ತ್ಯಾಗ ಮಾಡಬೇಕದನ್ನ. ಅದು ಹಿಡ್ಕೊಂಡು ಕುಂಡ್ರದಿಲ್ಲ ಕಾರ್ಯ ಎಂಬ ಈ ವೇದದ ಸಿದ್ಧಾಂತವನ್ನೇ ಆಶ್ರಯ ಮಾಡು. ಅಂದ್ರೆ ನಂಬುವಂತ ವೇದದ ಸಿದ್ಧಾಂತ. ವೇದದ ಪೂರ್ವ ಭಾಗ ನಂಬಲಿಕ್ಕೆ ಹೋಗ್ಬೇಡ, ಸಿದ್ಧಾಂತ ಕೊನೆ. ಸಿದ್ಧಾಂತ ಅಂದ್ರೆ ಏನ್ರಿ? ನಮಸ್ಕಾರ. ಅಂತ್ಯ ನಿರ್ಣಯಕ್ಕೂ ಸಿದ್ಧಾಂತ. ಅಂತ್ಯ ನಿರ್ಣಯಕ್ಕೂ ಸಿದ್ಧಾಂತ. ಇನ್ನೊಂದು ಲಕ್ಷಣ ಏನದ್ರಮ್ಮ? ಅಬಾಧಿತ
ಬರೋಬರ್ ಅದ್ರಿ. ಅಬಾಧಿತ ವಸ್ತು ಜ್ಞಾನ ಸಿದ್ಧಾಂತ ರೀ ಪರ. ಅಬಾಧಿತ ನಿಶ್ಚಯ ಜ್ಞಾನ ಸಿದ್ಧಾಂತ. ಹಾ ಹೇಳಿದ್ರು ಅಬಾಧಿತ ಅರ್ಥ ಸಿದ್ಧಾಂತ ರೀ ಪರ. ನಿಶ್ಚಯ ಆಕ್ರಮ ನಿಶ್ಚಯ ಅಬಾಧಿತ ಅರ್ಥ ನಿಶ್ಚಯಕ್ಕೂ ಸಿದ್ಧಾಂತ ಕಹೆ. ಈ ದೃಷ್ಟಾಂತಾದಿಗಳು ಬಾಧಿತ ಅರ್ಥವನ್ನು ನಿಶ್ಚಯ ಮಾಡಿ ಕೊಡ್ತಾವ್ರಿ. ಸಿದ್ಧಾಂತ ಹಂಗಲ್ಲ. ಅಬಾಧಿತ ಎಂದೆಂದು ವಾದವಾಗಲಾರಂಥದ್ದು ಅಂತ ಅರ್ಥವನ್ನು ನಿಶ್ಚಯ ಮಾಡಿ ಕೊಡ್ತದದು. ಅದಕ್ಕೆ ಅಬಾಧಿತ ಅರ್ಥ ನಿಶ್ಚಯಕ್ಕೂ ಸಿದ್ಧಾಂತ, ಅಂತ್ಯ ನಿರ್ಣಯಕ್ಕೂ ಸಿದ್ಧಾಂತ. ಕೊನೆಗೆ ಅದಕ್ಕೆ ಸಿದ್ಧಾಂತವನ್ನೇ ಏನ್ ಮಾಡು, ಆಶ್ರಯ ಮಾಡು, ನಂಬು. ಮತ್ತು ಶ್ರೀ ವ್ಯಾಸ ಮಹರ್ಷಿಗಳು ರಚಿಸಿದ ಯಾವ ಇತಿಹಾಸ ಅಂದ್ರ ಮಹಾಭಾರತವೆಂಬ ಇತಿಹಾಸ 18 ಏನವ್ರಿ, ಹಾಗೂ ಪುರಾಣ ಅಂದ್ರೆ 18 ಪುರಾಣಗಳಿರುವವು. 18 ಪರ್ವ ಅದಾವ್ರಿ. 18 ಪರ್ವ ರೀ. ಬರುವನ್ರಿ. ಅಂದ್ರೆ ಶ್ರೀ ವ್ಯಾಸ ಮಹರ್ಷಿಗಳು ರಚಿಸಿದ ಯಾವ ಇತಿಹಾಸ ಅಂದ್ರ ಮಹಾಭಾರತವೆಂಬ ಇತಿಹಾಸ ಹಾಗೂ ಪುರಾಣ 18 ಪುರಾಣಗಳಿರುವವು. ತಿನಮೆ ಅವುಗಳಲ್ಲಿಯೂ ಇದೇ ಒಂದು ಸಿದ್ಧಾಂತವಿರುತ್ತದೆ ಹೊರತು ನಹಿ ನಾನಾ ಅಂದ್ರ ಅನೇಕವಿರುವುದಿಲ್ಲ. ಇದು ಒಂದೇ ಸಿದ್ಧಾಂತ. ಅಂದ್ರ ಕಾರಣ ರೂಪವಾದ ಹೆಂಗದ ಉಪಾಸನೆ ಮಾಡಬೇಕು. ಇನ್ನ 99ನೇ ಚೌಪಾಯನ್ ಹೇಳ್ತಾರ ನೋಡ್ರಿ. ಮನಮೇ ಮರ್ಮನ ಲಖಿತ ಜೋ ಪಂಡಿತ ಕರತ ಪರಸ್ಪರ ಮತತೆ ಖಂಡಿತ ನೀಲಕಂಠ ಪಂಡಿತ ಬುಧ ನಿಖೋ ಕಿಯೋ ಗ್ರಂಥ ಭಾರತ ಕೋಟಿಕೋ. ಅಂದ್ರ ಅದರ ಅರ್ಥ ಮನದಲ್ಲಿ ರಹಸ್ಯವನ್ನು ತಿಳಿಯಲಾರದ, ಅಂದ್ರೆ ರಹಸ್ಯವನ್ನು ತಿಳಿಯಲಾರದ ಪಂಡಿತ ಅಂದ್ರ ಯಾವ ಪಂಡಿತರಿರುವರು ಅವರು ಪರಸ್ಪರ ಒಬ್ಬರಿಗೊಬ್ಬರು ಅಂದ್ರೆ ಅವರವರ ಮತವನ್ನು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಖಂಡನ ಮಾಡುತ್ತಾರೆ. ಆದರೆ ಪಂಡಿತನು ಜ್ಞಾನಿಯು ಪ್ರಾಮಾಣಿಕನು ಆದ ನೀಲಕಂಠ ಅಂದ್ರೆ ನೀಲಕಂಠನೆಂಬ ನಾಮಧಾರಿಯುಳ್ಳ ಯಾವ ವಿದ್ವಾಂಸನು ಭಾರತಕ್ಕೂ ಅಂದ್ರೆ ಮಹಾಭಾರತಕ್ಕೆ ವ್ಯಾಖ್ಯಾನ ರೂಪ ಗ್ರಂಥವನ್ನು ರಚಿಸಿರುತ್ತಾನೆ. ಯಾರು? ನೀಲಕಂಠ ಎಂಬ ವಿದ್ವಾಂಸ. ಮಹಾಭಾರತಕ್ಕೆ ಏನ್ ಮಾಡ್ಯಾನ್ರಿ? ಟೀಕಾ ವ್ಯಾಖ್ಯಾನ ರೂಪ ಗ್ರಂಥವನ್ನು ರಚಿಸಿರುತ್ತಾನೆ. ಇನ್ನು ಅರ್ಧ ಚೌಪಾಯಿ 100 ಏನಂತಾರ್ರಿ? ತೀನಯ ಪ್ರಥಮ ಹಿ ಲಖ್ಯೋ ಪ್ರಸಂಗ ಶ್ರುತಿ ಸಿದ್ಧಾಂತ ಕಹ್ಯೋ ಜೋ ಚಂಗ. ಅಂದ್ರೆ ಅದ ಅರ್ಥ ಆತನು ನೀಲಕಂಠನೆಂಬ ವಿದ್ವಾಂಸನು ಎದಕ್ಕೆ ಮಹಾಭಾರತಕ್ಕೆ ಟೀಕೆಯನ್ನು ಬರೆಯುವ ಎಲ್ಲಿ ಏನಂತಾರ್ರಿ? ಕಾಂಪ್ರೆಸ್ ಕಾಲದವ್ರು ಏನಲ್ಲಗತ್ತಾರನ್ರಿ? ಏನ್ ಹೇಳವ್ರದಿರೇನ್ರಿ ಪೌರ? ಇಲ್ಲ ಮಾತಾಡ್ಲಗತ್ತಾರ ನೋಡ್ರಿಪ್ಪ. ನೋಟ್ ಮಾಡ್ರಿ ಪೌರ. ಏನಂತಾರ್ರಿ? ನೀಲಕಂಠನೆಂಬ ವಿದ್ವಾಂಸನು ಮಹಾಭಾರತಕ್ಕೆ ಟೀಕೆಯನ್ನು ಬರೆಯುವ ಪ್ರಾರಂಭದಲ್ಲಿಯೇ ಶ್ರುತಿ ಸಿದ್ಧಾಂತ, ಶ್ರುತಿ ಅಂದ್ರೆ ಉಪನಿಷತ್ತು,
ಶ್ರುತಿ ಸಿದ್ಧಾಂತ ವೇದಗಳ ಸಿದ್ಧಾಂತವು ಯಾವ ಪ್ರಕಾರ ಹೇಳಲ್ಪಟ್ಟಿದೆಯೋ ಅದರಂತೆಯೇ ಈ ಪ್ರಸಂಗ ಈ ಸಂಗತಿಯನ್ನು ಕುರಿತು ಏನ್ ಮಾಡ್ತಾರ, ಸುಂದರವಾಗಿ ಬರೆದಿರುತ್ತಾನೆ. ಯಾರು? ಆ ನೀಲಕಂಠ ಎಂಬ ವಿದ್ವಾಂಸ. ಇನ್ನ 510ನೇ ಅಂಕದಲ್ಲಿ ಏನ್ ಹೇಳ್ತಾರ ನೋಡ್ರಿ, ಪುರಾಣೋಕ್ತ ಸ್ತುತಿ ಹಾಗೂ ನಿಂದೆಯನ್ನು ಮಾಡುವುದರಲ್ಲಿ ವ್ಯಾಸರ ಅಭಿಪ್ರಾಯ. ಯಾಕಂದ್ರೆ ಒಂದು ಪುರಾಣಕ್ಕೆ ಸ್ತುತಿ ಮಾಡ್ಯಾರ, ಮತ್ತೊಂದು ಪುರಾಣಕ್ಕೆ ನಿಂದಾ ಮಾಡೋದು ಯಾಕೆ ಮಾಡ್ಯಾರ ಅಂದ್ರೆ ವ್ಯಾಸರ ಅಭಿಪ್ರಾಯ ಹೇಳ್ತಾರ್ರಿ. ಅಭಿಪ್ರಾಯ ಅಂದ್ರೆ ಏನ್ರಿ? ಅಭಿಪ್ರಾಯ. ಹೃದಯಗತ ಭಾವೋ ಅಭಿಪ್ರಾಯ. ಇಲ್ಲಿ ಯದ್ಯಪಿ ಒಂದು ಶಂಕಾ ಮಾಡ್ತಾನ್ರಿ. ಏನ್ ಮಾಡ್ತಾನ, ಸಕಲ ಪುರಾಣಗಳನ್ನು ರಚಿಸಿದವನು ಒಬ್ಬ ವ್ಯಾಸನೇ ಇರುತ್ತಾನೆ. ಇವೆಲ್ಲ ಪುರಾಣಗಳು ಬರೆದವ್ರು ಯಾರಪ್ಪ ಅಂತ ಕೇಳಿದ್ರೆ ಒಬ್ಬ ವ್ಯಾಸನೇ ಇರುತ್ತಾನೆ. ಅವನು ಸ್ಕಂದ ಪುರಾಣದಲ್ಲಿ ಶಿವನಿಗೆ ಸ್ವತಂತ್ರ ಮೊದಲಾದ ಈಶ್ವರ ಧರ್ಮಗಳನ್ನು ಹೇಳಿದನು. ಇನ್ನುಳಿದ ದೇವತೆಗಳಿಗೆ ಶಿವನ ಕೃಪೆಯಿಂದ ಸಕಲ ಐಶ್ವರ್ಯವು ಪ್ರಾಪ್ತವಾಯಿತು ಎಂದು ಹೇಳಿದ್ದರಿಂದ ಅವರಿಗೆ ಜೀವಧರ್ಮವನ್ನು ಹೇಳಿದನು. ಅದರಂತೆ ಇಲ್ಲಿ ವಿಷ್ಣು ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ವಿಷ್ಣುಗೆ ಈಶ್ವರತ್ವವನ್ನು ಹೇಳಿದನು. ಆ ವಿಷ್ಣುಗೆ ಏನ್ ಹೇಳಿದ್ರು? ಈಶ್ವರತ್ವ, ಅವನೇ ಶ್ರೇಷ್ಠ ಅಂತ ಹೇಳಿದರು. ಅದರಂತೆ ಕೆಲವರಿಗೆ ಪುರಾಣಗಳಲ್ಲಿ, ಕೆಲವರಿಗೆ ಉಪಪುರಾಣಗಳಲ್ಲಿ ವಿಷ್ಣು ಶಿವ ಇವರಿಗಿಂತಲೂ ಭಿನ್ನರಾದ ಯಾವ ಗಣೇಶಾದಿಗಳಿರುವರೋ ಅವರಿಗೆ ಈಶ್ವರತ್ವವನ್ನು ಹೇಳಿದನು. ಈ ರೀತಿಯಿಂದ ವ್ಯಾಸರ ವಾಕ್ಯಗಳಲ್ಲಿಯೇ ವಿರೋಧವು ಪ್ರತೀತವಾಗುತ್ತದೆಯಲ್ಲ. ಒಬ್ಬರೇ ಬರೆದವರು ಒಮ್ಮೆ ಏನ್ ಹೇಳ್ತಾರೆ, ಈಶ್ವರ ಅಲ್ಲಿ ಸ್ಕಂದ ಪುರಾಣ ಹೇಳುವಾಗ ಈಶ್ವರನೇ ಶ್ರೇಷ್ಠ, ಈಶ್ವರನಿಗೆ ಯಾರಿಗೆ? ಆ ಶಿವನಿಗೆ ಈಶ್ವರತ್ವ, ಆ ಶಿವನೇ ಶ್ರೇಷ್ಠ ಅಂತ ಹೇಳ್ಯಾರಲ್ಲಿ ಎಲ್ಲಿ? ಸ್ಕಂದ ಪುರಾಣದಲ್ಲಿ. ಉಳಿದವರೆಲ್ಲ ಅವರಷ್ಟು ಕನಿಷ್ಠರಿಲ್ಲ, ಅವು ಜೀವ ರೂಪದೊಳಗೆ ಅದಾರ ಅಂತ ಹಿಂಗೆ ಹೇಳ್ಯಾರಲ್ಲಿ. ಮತ್ತು ಇನ್ನ ವಿಷ್ಣು ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ವಿಷ್ಣುವಿಗೆ ಈಶ್ವರತ್ವವನ್ನು ಹೇಳಿದನು. ಅಲ್ಲಿ ವಿಷ್ಣುವಿನ ಶ್ರೇಷ್ಠ ಮಾಡಿ ಹೇಳ್ಯಾನ. ಅದರಂತೆ ಕೆಲವರಿಗೆ ಪುರಾಣಗಳಲ್ಲಿ, ಕೆಲವರಿಗೆ ಉಪಪುರಾಣಗಳಲ್ಲಿ ವಿಷ್ಣು ಶಿವ ಇವರಿಗಿಂತಲೂ ಭಿನ್ನರಾದ ಯಾವ ಗಣೇಶಾದಿಗಳಿರುವರು ಅವರಿಗೆ ಈಶ್ವರತ್ವವನ್ನು ಹೇಳಿದನು. ಆ ಗಣೇಶ ಮತ್ತು ಸೂರ್ಯ ಅವರು ಈಶ್ವರತ್ವದರ ಅಂತ ಹಿಂಗೆ ಹೇಳ್ಯಾನ. ಈ ರೀತಿಯಿಂದ ವ್ಯಾಸರ ವಾಕ್ಯಗಳಲ್ಲಿಯೇ ವಿರೋಧವು ಪ್ರತೀತವಾಗುತ್ತದೆಯಲ್ಲ. ಒಬ್ಬರೇ ಬರೆದಾರ, ಹಿಂಗ್ಯಾಕೆ ಬರೆದಾರ ಅವರು? ಒಂದು ಪುರಾಣ ಹೇಳು ಮತ್ತೊಂದು ಪುರಾಣದ ಆ ದೇವತೆಯನ್ನು ಕನಿಷ್ಠ ಮಾಡಿ ಹೇಳ್ಯಾರ. ಬರೆದವ್ರು ಒಬ್ಬರೇ, ಹಿಂಗ್ಯಾಕೆ ಹೇಳ್ಯಾರ ಅಂತ ಅದಕ್ಕೆ ಶಂಕಾ ಮಾಡಿದ. ಅದಕ್ಕೆ ಈ ಪ್ರಕಾರ ಸಮಾಧಾನವನ್ನು ಹೇಳುತ್ತಾರೆ. ವ್ಯಾಸರು ಯಾಕೆ ಹಂಗೆ ಮಾಡ್ಯಾರ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ಸರ್ವರು ಈಶ್ವರರೇ. ಅದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ 547. ಓಂ ನಮ ಶಿವಾಯ. ಅಪ್ಪಾರ ಹಾ ಹೇಳ್ರಪ್ಪ. ಇಲ್ಲಿ ಅಪ್ಪಾರ ಇಲ್ಲಿ ಇವರು ಆ ದೇವತೆ ಈ ದೇವತೆ ಅಂತಂತ ಉಪಾಸಕರವಪ್ಪ. ಇವರು ಉಪಾಸಕರ ಪರೋಕ್ಷ ಜ್ಞಾನ ಆಗಿರ್ತತನೆ ಅಪ್ಪ, ಅಲ್ಲಿ ಆಗೇತು ಇಲ್ಲೋ? ಹಾ ಆಗಿರ್ತದೆ. ದೇವ್ರ ಅದಾನಂತ ಅಂದಲೇ ಉಪಾಸನೆ ಮಾಡ್ತಾರಲ್ರಿ. ಮತ್ತ ಅದು ದೇವ್ರೊಬ್ಬ ಇಲ್ಲಂದ್ರೆ ಉಪಾಸನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಇಲ್ಲಿ ಪರೋಕ್ಷ ಜ್ಞಾನ ಅಂದ್ರ ಮತ್ತೆ ಭೇದತ್ವ ಬಂದಂಗ ಆತಲ್ಲಪ್ಪ. ಇಲ್ಲಿ ಆ ದೇವ್ರ ಶ್ರೇಷ್ಠ, ಇವು ವಿಷ್ಣು ಶ್ರೇಷ್ಠ, ಶಿವ ಶ್ರೇಷ್ಠ, ಮತ್ತೆ ಹಿಂಗೆ ಭೇದ ಬಂತಲ್ಲಪ್ಪ ಇಲ್ಲಿ. ಅದು ಭೇದ, ಪರೋಕ್ಷದೊಳಗೆ ಭೇದ ಬರುವುದೇ ರೀ ಅದು. ಯಾಕಂದ್ರೆ ಮೊದಲೇ ಪರೋಕ್ಷ ಅದು, ದೇವ್ರೊಬ್ಬ ಇದ್ದಾನೆ ಅನ್ನೋದದ. ಹ್ಯಾಂಗದ ಅನ್ನೋದು ಗೊತ್ತಿಲ್ಲ ಅವ್ರಿಗೆ.
ಅವ ನನ್ನೊಡನೆ ಅಭೇದ ಅದಾನೋ ಏನು ಭಿನ್ನ ಅದಾನೋ ಅನ್ನೋದು ಗೊತ್ತಿಲ್ಲ. ಅದಾನ ಒಟ್ಟ ಇಲ್ಲಿ ಭೇದ ಅದ ಅಲ್ಲಿ ಪರೋಕ್ಷದಾಗ್ಯಪ್ಪ ಹಂಗ. ಹಾ ಭೇದ ಅದ ರೀ. ಅದೇ ಹ್ಮ್ ಆಯ್ತು. ಪರೋಕ್ಷದಲ್ಲಿ ಭೇದದ ಇದ್ದಾನೆ ಅಂದ್ರೆ ಅವೊಬ್ಬ ನಾವೊಬ್ಬ ಭೇದ ಐತಿಲ್ಲ. ಅದಪ್ಪ ಅಂದ್ರ ಪರೋಕ್ಷ ಬ್ರಹ್ಮಜ್ಞಾನದಲ್ಲಿ ಒಂದಿಟ್ಟು ಭೇದ ಐತಪ್ಪ ಹಂಗಾರ ಇಲ್ಲಿ. ಹೌದೌದು, ಅದು ಅಪರೋಕ್ಷ ಬ್ರಹ್ಮ ಜ್ಞಾನದಲ್ಲಿ ಸಹಕಾರಿ ಅದದು. ಹ್ಞೂನ್ರಿ. ಪರೋಕ್ಷ ಬ್ರಹ್ಮ ಜ್ಞಾನದ ಪ್ರಯೋಜನ ಏನಪ್ಪಾ ಅಂತ ಕೇಳಿದ್ರೆ ಅಸತ್ವಾಪಾದಕ ಆವರಣ ನಿವೃತ್ತಿ ಮಾಡುವುದೇ ಅದ್ರ ಫಲ ಅದ. ಅಸತ್ತಪಾದಕ ಆವರಣ ನಿವೃತ್ತಿ ಆದ್ರೂ ಭೇದ ಇದ್ದಂಗ ಆತ್ಯಪ್ಪ ಹಂಗಾರ ಇಲ್ಲಿ. ಅದು ಭೇದ ಆವರಣ ಹೋಯ್ತಪ್ಪ ಅಂದ್ರೆ ಅವ ಮುಂದೆ ಅಪರೋಕ್ಷಕ್ಕೆ ಬರ್ತಾನ್ರಿ ಅವ. ಆ ಪರೋಕ್ಷ ಬ್ರಹ್ಮಜ್ಞಾನದ ಪ್ರಯೋಜನ ಏನಪ್ಪಾ ಅಂತ ಕೇಳಿದ್ರೆ ಅಸತ್ವಾಪಾದಕ ಆವರಣ ನಿವೃತ್ತಿ. ಅದರಿಂದ ಇಲ್ಲ ಏನಂತಿದ್ದಲ್ಲ, ಆ ಇಲ್ಲ ಅನ್ನೋದು ಹೋಯ್ತು, ಅದಾನಂತ ಬಂತು. ಮುಂದೆ ಅದುವೇ ಅಪರೋಕ್ಷ ಬ್ರಹ್ಮಜ್ಞಾನದಲ್ಲಿ ಸಹಕಾರಿಯಾಗ್ಯದ ಅದಕ್ಕೆ. ಯಾವುದು ಪರೋಕ್ಷ ಅಲ್ಲಿ ಸಗುಣ ನಿರಾಕಾರ ಸ್ವರೂಪವನ್ನ ಬೇರೆ ಬೇರೆ ದೇವತೆಗಳನ್ನ ಉಪಾಸಕರು ಮತ್ತು ಕರ್ಮಿಗಳಲ್ಲಿ ಕನಿಷ್ಠ ಮಧ್ಯಮ ಅಧಿಕಾರದಲ್ಲಿ ಭೇದದ ಅಂದಂಗಾತ್ಯಪ್ಪ ಇಲ್ಲಿ. ಪರೋಕ್ಷ ಕರ್ಮಕಾಂಡದವ್ರು ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಸ್ವರ್ಗಾದಿಗಳಿಗೆ ಹೋಗ್ತಾರ. ಅಧಿಕಾರಿಗಳು ಸ್ವರ್ಗಕ್ಕೆ ಹೋಗ್ತಾರ ಅಂದಂಗಾತ್ಯಪ್ಪಲ್ಲ. ಉಪಾಸಕರು ಬ್ರಹ್ಮಲೋಕಕ್ಕೆ ಹೋಗ್ತಾರ. ಎಷ್ಟು ವ್ಯತ್ಯಾಸ ಅದ ನೋಡ್ರಿ. ಕನಿಷ್ಠ ಅಧಿಕಾರಿಗಳು ಸ್ವರ್ಗಕ್ಕೆ ಹೋಗ್ತಾರಪ್ಪ. ಯಾಕೆ ಕರ್ಮಕಾಂಡ ಅವ್ರು ಯಜ್ಞ ಯಾಗಾದಿಗಳನ್ನ ಕರ್ಮಕಾಂಡ ಅವರು ಮಾಡಿ ಅವರು ಸ್ವರ್ಗವನ್ನ ಅವರು ಇಚ್ಛಾ ಇತ್ತಂದ್ರೆ ಸ್ವರ್ಗಗಳ ಅಪೇಕ್ಷೆ ಇತ್ತಂದ್ರೆ ಅಲ್ಲಿ ಹೋಗ್ತಾರ ಅವರು. ಅಲ್ಲಿ ಸ್ವರ್ಗದಲ್ಲಿ ಸುಖ ಅನುಭವಿಸೋದು ಪುಣ್ಯದ. ಇನ್ನು ಉಪಾಸಕರು ಮಾತ್ರ ಅವ್ರು ಎಲ್ಲಿ ಹೋಗ್ತಾರೆ? ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಎಷ್ಟು ವ್ಯತ್ಯಾಸದ ಉಪಾಸಕರಿಗೂ ಕರ್ಮಿಗಳು. ಈಗ ಕನಿಷ್ಠ ಮಧ್ಯಮ ಅಧಿಕಾರಿಗಳು ಇವ್ರೆ. ಅನ್ರಿ ಅದೇ ಬ್ರಹ್ಮಲೋಕದವ್ರಿಗೆ ಮೋಕ್ಷ ಐತೇನ್ರಿ? ಇಲ್ಲ ಐತ್ರಿ. ಮುಂದೆ ಹೋಗ್ಯದ ಬ್ರಹ್ಮಲೋಕ. ಪ್ರಳಯ ಕಾಲದಲ್ಲಿ ಆ ಬ್ರಹ್ಮಲೋಕದ ಭೋಗಗಳನ್ನು ಭೋಗಿಸಿ ಮುಂದೆ ಮಹಾಪ್ರಳಯದೊಂದಿಗೆ ಆ ಬ್ರಹ್ಮದೊಡನೆ ಅವರು ಮುಕ್ತರಾಗುತ್ತಾರೆ. ಉಪಾಸಕರು ಅಂತ ನಿಜಗುಂಡ್ರು ಹೇಳ್ಯಾರ ಅಲ್ರಿ. ಅದ ಈಗ ಉಪಾಸಕರು ಏನು ಬ್ರಹ್ಮಲೋಕಕ್ಕೆ ಹೋಗ್ತಾರಲ್ರಿ, ಅದ ಸಮಯದೊಳಗ ಐತೋ ಮತ್ತ ಮುಂದೆ ಜನ್ಮದವ್ರೆ ಅವ್ರಿಗೆ. ಯಾರಿಗ್ರಿ? ಈಗ ಉಪಾಸಕರಿಗೆ. ಉಪಾಸಕರಿಗೆ ಮುಂದೆ ಜನ್ಮ ಇಲ್ಲ ಅವ್ರಿಗೆ. ಏನ್ರಿ? ಬ್ರಹ್ಮಲೋಕಕ್ಕೆ ಹೋದ್ರಂದ್ರ ಅವ್ರು ಮುಕ್ತರಾಗ್ತಾರ ಅಂದಂಗ ಆತಾರಲ್ಲ. ಅಂದಂಗ ಆತಾರಕ ಆಗೇ ಬಿಡ್ತಾರ ಅವರು. ಇವ್ರಿಗೆ ನೆನಪು ಇವ್ರು ಕನಿಷ್ಠ ಅಧಿಕಾರಿಗಳು ಕರ್ಮಿಗಳಿಗಪ್ಪ ಆಗುದಿಲ್ರಿ. ಅದು ಮತ್ತೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಷ್ಯಂತೆ. ಅವ್ರಿಗೆಲ್ಲ ಸ್ವರ್ಗ ಲೋಕದಿಂದ ಮತ್ತೆ ಮಾನವ ಲೋಕಕ್ಕೆ ಬರಬೇಕಂದಂಗ ಬರಬೇಕವ್ರು. ಭಗವದ್ಗೀತಾನ ಹೇಳಿತಿರ್ಲಿ. ಮತ್ತೆ ಅವ್ರಿಗೆ ಐತಿ ಮುಂದೆ ಜನ್ಮದವ್ರ ಅವ್ರಿಗೆ. ಉಪಾಸಕರಿಗಿಲ್ಲ, ಅವ್ರಿಗೆ ಬ್ರಹ್ಮಲೋಕ. ಇವರು ಮುಂದೆ ಒಂದು ಹೆಜ್ಜೆ ಮುಂದೆ ಬಂದಾರೆ ಅಪ್ಪ. ಇವರು ತಮ್ಮ ಮನಸ್ಸಿನ ಕರ್ಮಕಾಂಡ ದಾಟಿ ಬಂದಾರ. ಹೌದು ಉಪಾಸನ ಕಾಂಡದೊಳಗೆ ಅದಾರ ಅವರು. ಉಪಾಸನ ಕಾಂಡದಲ್ಲಿ ಇದು ಸರ್ವಶ್ರೇಷ್ಠ ಅದ ಇಲ್ಲಿ ಉಪಾಸಕರ. ಹೌದೌದು. ಸರ್ವಶ್ರೇಷ್ಠ ಅಂದ್ರೆ ಜ್ಞಾನದಷ್ಟು ಶ್ರೇಷ್ಠ ಅಲ್ಲ. ಇನ್ನು ಬ್ರಹ್ಮಲೋಕದಲ್ಲಿ ಹೋಗಿ ಆ ಲೋಕ ಎಲ್ಲಿ ತನ ಪ್ರಳಯ ಕಾಲ ತನ ಬ್ರಹ್ಮಲೋಕದ ಭೋಗವನ್ನು ಭೋಗಿಸಿ ಮುಂದ ಪ್ರಳಯ ಆದ ಕಾಲದಲ್ಲಿ ಪ್ರಳಯ ಆಗುವ ವೇಳೆಗ ಬ್ರಹ್ಮಲೋಕ ಎಲ್ಲಿ ಉಳಿತದ? ಅದನ್ನು ಉಳಿಯಂಗಿಲ್ಲ. ಆ ಬ್ರಹ್ಮ ಜ್ಯೋತಿನೊಡನೆ ಅವರು ಏನಾಗ್ತಾರ? ಮುಕ್ತರಾಗ್ತಾರ. ಹೌದು. ಈಗ ಹೇಳುದೆಲ್ಲ ಉಪಾಸಕರದ ಹೇಳಾಕತ್ತೀರಿ. ಹೌದೌದ್ರಿ. ಆಯ್ತಪ್ಪ, ನಮಸ್ಕಾರ. ನೋಡ್ರಿ ಏನಂತಾರೆ, ಯದ್ಯಪಿ ಏನ್ ಸಂಶಯ ಮಾಡೇನ್ರಿ ಒಬ್ಬರೇ ವ್ಯಾಸರು ಬರ್ದಾರ. ಹಿಂಗ್ಯಾಕ್ ಬರ್ದಾರ? ಒಬ್ಬರನ್ನ ಶ್ರೇಷ್ಠ ಮಾಡಿ ಹೇಳ್ಯಾರ, ಒಬ್ಬರನ್ನ ಕನಿಷ್ಠ ಮಾಡಿ ಹೇಳ್ಯಾರ. ಹಿಂಗ್ಯಾಕ್ ಬರ್ದಾರಂತ ಕೂಡಲೇ ಈ ಪ್ರಕಾರ ಸಮಾಧಾನವನ್ನು ಹೇಳುತ್ತಾರೆ. ಇಲ್ಲಿ ಸರ್ವರು ಈಶ್ವರರೇ ಇರುತ್ತಾರೆ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ.
ಎಷ್ಟು? 547. ಸರ್ವರು ಅಂದರೆ ಎಷ್ಟು? ವಿಷ್ಣು, ಶಿವ, ಗಣೇಶ, ದೇವಿ ಹಾಗೂ ಸೂರ್ಯ, ಈ 5 ದೇವತೆಗಳನ್ನು ತಿಳಿಯಬೇಕು. ಎಷ್ಟು ಅಂದ್ರ 33 ಕೋಟಿ ದೇವತೆಗಳೆಲ್ಲ ತಿಳಿಯೋದಿಲ್ಲ ಇಲ್ಲಿ. ಎಷ್ಟಂದ್ರ ಎಷ್ಟು ನೋಡ್ರಿ. ಸರ್ವರು ಅಂದ್ರ ವಿಷ್ಣು, ಶಿವ, ಗಣೇಶ, ದೇವಿ ಹಾಗೂ ಸೂರ್ಯ, ಈ 5 ದೇವತೆಗಳನ್ನು ತಿಳಿಯಬೇಕು. ಸರ್ವರು ಅಂದ್ರೆ ಎಲ್ಲ 33 ಕೋಟಿ ದೇವತೆ ಹಿಂಗೆ ಗಣನ ಇಲ್ಲ ಅಲ್ಲಿ. ಸರ್ವರು ಅಂದ್ರೆ ಈ 5 ದೇವತೆಗಳು: ಶಿವ, ವಿಷ್ಣು, ದೇವಿ, ಗಣೇಶ, ಸೂರ್ಯ. ಸರ್ವರು ಈಶ್ವರರೇ ಇರುತ್ತಾರೆ. ಯಾವ ಪ್ರಕರಣದಲ್ಲಿ ಅನ್ಯ ದೇವತೆಯ ನಿಂದ ಇರುವುದೋ ಅದರ ನಿಂದೆಯನ್ನು ಮಾಡಿ ಆ ಉಪಾಸನೆಯನ್ನು ತ್ಯಾಗ ಮಾಡಬೇಕೆಂಬುದರಲ್ಲಿ ವ್ಯಾಸರ ಅಭಿಪ್ರಾಯವಿರುವುದಿಲ್ಲ. ವ್ಯಾಸರ ಅಭಿಪ್ರಾಯ ಒಂದು ಸ್ತುತಿ ಮಾಡಿ ಇನ್ನೊಂದು ನಿಂದ ಮಾಡ್ಬೇಕಂತ ಅಭಿಪ್ರಾಯ ಇಲ್ಲ. ಯಾಕೆ ಮಾಡ್ಯಾರ ಅಂತ ಕೇಳಿದ್ರೆ ಅದರಲ್ಲಿ ಅವನ ಬುದ್ಧಿ ಸ್ಥಿರ ಆಗಲಿ. ಆ ಉಪಾಸಕಂದು ಯಾವ್ದಾರು ಉಪಾಸನೆ ಮಾಡ್ಲಿಕತ್ತಾನಲ್ಲ ಅದರಲ್ಲಿ ಅವನು ನಿಶ್ಚಲ ಆಗಲಿ ಅಂತ ಅದಕ್ಕೆ ಇನ್ನೊಂದನ್ನ ಏನ್ ಮಾಡ್ಯಾರಲ್ಲಿ ತ್ಯಾಗ ಮಾಡಿ ಹೇಳಿದಾರೆ ಅವರು. ಈಗ ಒಬ್ಬಕ್ಕೆ ತಾಯಿ ಇರ್ತಾಳ, 3-4 ಕೂಸುಗಳು ಇರ್ತಾವ, ಸಣ್ಣ ದೊಡ್ಡ ಇರ್ತಾವ. ಆ ಸಣ್ಣ ಕೂಸಿ ಉಣಿಸ್ಬೇಕಾದ್ರ ಆಣಗಳಿಗೆ ಕೊಡೋಣ ಬೇಡಪ್ಪ, ಅವ್ರಿಗೆ ನಿನಗೆ ಕೊಡೋಣವು ಹುಚ್ಚದವು. ಅವಕ್ಕೆ ಹುಚ್ಚನುಗೋಸ್ಕರವಾಗಿ ಇವನಿಗೆ ಉಣಸುಗೋಸ್ಕರವಾಗಿ ಅಂತಳಕ್ಕೆ ಅವೆಲ್ಲ ಹುಚ್ಚದವಪ್ಪ, ನೀ ಒಬ್ಬನೇ ಶಾಣೆ ಇದ್ದೀ, ಅವಕ್ಕೆ ಕೊಡೋಣ ಬೇಡ ಅಂತಳ ನೋಡು ತಾಯಿ. ಅವಕ್ಕೆ ಕೊಡಬಾರ್ದತ್ ಹೇಳಿ ಅಂತಳೋ ಏನ್ ಇವನಿಗೆ ಉಣಸು ಸಲುವಾಗಿ ಹೇಳ್ತಾಳೋ ಈ ಮಾತ? ಉಣ್ಸು ಸಲುವಾಗಿ ಏನಪ್ಪ? ಆ ಸಣ್ಣ ಖುಷಿ ಉಣಸು ಸಲುವಾಗಿ, ಅದ್ರ ಸಲುವಾಗಿ ಆ ಸಣ್ಣ ಕೂಸಿಗೆ ಉಣಸುಗೋಸ್ಕರವಾಗಿ ಆ ದೊಡ್ಡ ಕೂಸುಗಳಿಗೆ ಬೇಯದ ಅದ್ರ ಮುಂದೆ. ಯಾಕ? ಅದು ಊಟ ಮಾಡ್ಲಿ ಅಂತ ಹೇಳಿ, ಅದು ಒಲ್ಲೆ ಅಂತಿರ್ತದ. ಏನಂತ ಯಾಕಂದ್ರೆ ಇವನಲ್ಲಿ ಈಗೇನು ಉಪಾಸನ ಮಾಡ್ಲಿಕತ್ತಾನಲ್ಲ ಆ ಉಪಾಸ್ಯ ದೇವತೆಯಲ್ಲಿ ಇವ ಸ್ಥಿರವಾಗಿ ನಿಲ್ಲಲಿ ಅಂತ ಅನ್ಯ ದೇವತೆಯನ್ನ ತ್ಯಾಗ ಮಾಡಿ ಹೇಳುದು. ಹೌದೌದು. ಯಾವ್ದು ಮಾಡ್ಲಿಕತ್ತಾನ ಅದರಲ್ಲಿ ಇವನ ಇನ್ನಿಷ್ಟು ಬುದ್ಧಿ ದೃಢ ಆಗಲಿ ಏನ್ರಿ? ಹೌದು. ಸರ್ವರು ಈಶ್ವರ ಇರುತ್ತಾರೆ. ಯಾವ ಪ್ರಕರಣದಲ್ಲಿ ಅನ್ಯ ದೇವತೆಯ ನಿಂದ ಇರುವುದೋ ಅದರ ನಿಂದೆಯನ್ನು ಮಾಡಿ ಆ ಉಪಾಸನೆಯನ್ನು ತ್ಯಾಗ ಮಾಡಬೇಕೆಂಬುದರಲ್ಲಿ ವ್ಯಾಸರ ಅಭಿಪ್ರಾಯವಿರುವುದಿಲ್ಲ. ಮತ್ತೇನೆಂದರೆ ವೈಷ್ಣವ ಪುರಾಣದಲ್ಲಿ ಶಿವ ಮೊದಲಾದವರ ನಿಂದಿಸಿ ವಿಷ್ಣುವಿನನ್ನು ಸ್ತುತಿ ಮಾಡಿರುವುದು ಕೇವಲ ವಿಷ್ಣುವಿನ ಉಪಾಸನೆಯಲ್ಲಿ ಪ್ರವೃತ್ತಿ ಮಾಡಿಸುವುದೇ ಉದ್ದೇಶವಾಗಿರುತ್ತದೆ. ಅದರಂತೆ ಶಿವಪುರಾಣದಲ್ಲಿ ಮಾಡಿರುವ ವಿಷ್ಣು ಮೊದಲಾದವರ ನಿಂದೆಯಾದರೂ ಕೂಡ ವಿಷ್ಣುವಿನ ಉಪಾಸನೆಯನ್ನು ತ್ಯಾಗ ಮಾಡಬೇಕೆಂಬ ಅರ್ಥದಲ್ಲಿ ಇರುವುದಿಲ್ಲ. ಮತ್ತೇನೆಂದರೆ ಶಿವನ ಉಪಾಸನೆಯಲ್ಲಿ ಪ್ರವೃತ್ತಿ ಮಾಡಿಸುವುದಕ್ಕೋಸ್ಕರ, ಅಂದ್ರೆ ಇದರಲ್ಲೇ ಇವನಿಗೆ ಪ್ರವೃತ್ತಿ ಆಗಲಿ ಅಂತ ಇನ್ನೊಂದರ ನಿಂದ ಮಾಡಿದ್ದು. ಅವು ಹೇಯವ ಅವು ಬಿಟ್ಟೇ ಬಿಡೋತ್ ಹಿಂಗಿಲ್ಲ. ಏನು ಮಾಡ್ಲಿಕ್ಕತ್ತಾನ ಅದರಲ್ಲಿ ಇವನ ಬುದ್ಧಿ ಸ್ಥಿರ ಆಗಲಿ ಅಂತ ಆ ಅನ್ಯವನ್ನ ನಿಂದ ಮಾಡಿ ಹೇಳುತ್ತದೆ. ಅವರ ನಿಂದ ಇರುತ್ತದೆ. ಒಂದು ವೇಳೆ ಒಂದು ಪುರಾಣದಲ್ಲಿ ಅನ್ಯ ದೇವತೆಗಳ ಉಪಾಸನೆಯನ್ನು ತ್ಯಾಗ ಮಾಡುವುದಕ್ಕೋಸ್ಕರ ನಿಂದೆಯನ್ನು ಮಾಡಿದ್ದಾದರೆ ಸರ್ವ ಪುರಾಣಗಳಲ್ಲಿ ಸರ್ವ ದೇವತೆಗಳ ನಿಂದೆ ಇರುವುದರಿಂದ, ಅಂದ್ರೆ ಎಲ್ಲದರ ನಿಂದಾನೇ ಆಗಿಬಿಡ್ತದೆ.
ಸರ್ವರ ಉಪಾಸನೆಯನ್ನು ತ್ಯಾಗ ಮಾಡಬೇಕಾಗುತ್ತದೆ. ಆದ್ದರಿಂದ ಒಬ್ಬರ ಸ್ತುತಿಗೋಸ್ಕರ ಅನ್ಯರ ನಿಂದ ಇರುತ್ತದೆ ಹೊರತು ತ್ಯಾಗಕ್ಕೋಸ್ಕರವಲ್ಲ. ಆ ಸ್ತುತಿ ಮಾಡುಗೋಸ್ಕರ ಅದರಲ್ಲಿ ಹೆಚ್ಚಿಗೆ ಅವನಿಗೆ ಶ್ರದ್ಧಾ ಭಕ್ತಿ ಉಳಿಲಂತ ಆ ಅನ್ಯ ದೇವತೆಯನ್ನು ನಿಂದ ಮಾಡಿದೆ ವಿನ ಅದು ನಿಂದ ಮಾಡ್ಬೇಕಂತ ವ್ಯಾಸರ ಅಭಿಪ್ರಾಯ ಇಲ್ಲ. ಏನ್ ಮಾಡ್ಲಿಕ್ಕತ್ತನ ಅದರಲ್ಲಿ ಒಂದು ಸ್ಥಿರ ಆಗಲಿ ಬುದ್ಧಿ ಒಪ್ಕೊಳ್ಳಿವ ಅಂತೇಳಿ ಅನ್ಯವನ ನಿಂದ ಮಾಡುತ್ತದೆ ವಿನ ಅದು ನಿಂದ ಮಾಡೇಬೇಕಂತ ಹಿಂಗ ವ್ಯಾಸರ ಅಭಿಪ್ರಾಯ ಇಲ್ಲ. ಇಲ್ಲೊಂದು ದೃಷ್ಟಾಂತ ಕೊಡ್ತಾರ ನೋಡ್ರಿ, ಏನಂತಾರ್ರಿ, ಇಲ್ಲಿ ವೇದದಲ್ಲಿ ಅಗ್ನಿಹೋತ್ರವನ್ನು ಮಾಡುವುದಕ್ಕೆ 2 ಕಾಲಗಳನ್ನು ಹೇಳಿರುತ್ತದೆ. ಒಂದೇನೋ ಸೂರ್ಯೋದಯಕ್ಕಿಂತಲೂ ಪ್ರಥಮ ಕಾಲ, ಹಾಗೂ ಎರಡನೆಯದು ಸೂರ್ಯೋದಯದ ನಂತರ ಕಾಲವೆಂದು. ಕಾಲ 2 ಹೇಳಿದ್ರು. ಒಂದು ಸೂರ್ಯೋದಯಕ್ಕಿಂತ ಪೂರ್ವ 4 ಗಂಟೆಗೆ ಎದ್ದು ಮಾಡುವುದು, ಇನ್ನೊಂದು ಸೂರ್ಯೋದಯ ಆದ ಬಳಿಕ ಮಾಡುವುದು. ಹಿಂಗ ನೇಮ. ಏನಂತಾರ್ರಿ, ವೇದದಲ್ಲಿ ಅಗ್ನಿಹೋತ್ರವನ್ನು ಮಾಡುವುದಕ್ಕೆ 2 ಕಾಲಗಳನ್ನು ಹೇಳಿರುತ್ತದೆ. ಒಂದೇನು ಸೂರ್ಯೋದಯಕ್ಕಿಂತಲೂ ಪ್ರಥಮ ಕಾಲ, ಹಾಗೂ ಎರಡನೆಯದು ಸೂರ್ಯೋದಯದ ಆ ನಂತರ ಕಾಲವೆಂದು ಹೇಳಲ್ಪಡುತ್ತದೆ. ಅಲ್ಲಿ ಉದಯ ಕಾಲದ ಪ್ರಸಂಗದಲ್ಲಿ ಅನುದಯ ಕಾಲದ ನಿಂದ ನಡೆಯಲಿಲ್ಲ. ಇಲ್ಲ, ಇದೇ ಹೇಳಕ್ ಮಾಡ್ಬೇಕು, ಅವಾಗ ಮಾಡಬಾರ್ದು, ಇದನ್ನ ಯಾರಿಗೆ ಮಾಡಬಾರ್ದು. ಹೌದ್ರಿ, ರೀ ಇದನ್ನ ಯಾರಿಗೆ ಹೇಳ್ಯಾರ್ರಿ? ಯಾನತ್ತ ಈಗ ಇದನ್ನ ಅಗ್ನಿಹೋತ್ರಗಳಾತಿರ್ಲ ರೀ. ಇದು ಯಾರಿಗೆ ಹೇಳಂದ್ರೆ ಅದು ಮಾಡೋರಿಗೆ, ಅದೇ ರೀ ಕರ್ಮಿಗಳಿಗೆ. ಕರ್ಮಿಗಳಿಗೆ ಯಾರಿಗ್ರಿ? ಯಾರು ಮಾಡೋರು ಅದಾರಲ್ಲ ಅಲ್ಲಿ. ಇದ್ರ ಫಲ ಏನ್ರಿ? ಅದ್ರ ಫಲ ಅವ್ರು ಏನ್ ಅಪೇಕ್ಷೆ ಇಡ್ತಾರ, ಅದು ಅವ್ರ ಮನಸ್ಸಿನಲ್ಲಿ ಏನು ಕಾಮನೆ ಅದಾವಲ್ಲ ಅದು ಫಲ. ಮತ್ತೆ ಆ ಫಲ ಹೇಳೋರು ನಾವ್ಯಾರು? ಅವ್ರ ಇಚ್ಛೆ ಹಂಗ. ನೀವು ಬಸ್ ಸ್ಟ್ಯಾಂಡ್ ಈಗ ನೀವು ಬಸ್ ಸ್ಟ್ಯಾಂಡ್ ನಿಂತೀರಿ, ಮತ್ ಯಾವ ಊರಿಗೆ ಹೋಗ್ಬೇಕನ್ನೋದು ನಿಮಗ್ ಗೊತ್ತು, ನೋಡವ್ರಿಗೆ ಗೊತ್ತು? ನಮಗ ಗೊತ್ತ. ಮತ್ತೆ ಯಾರಿಗೆ ಹೇಳ್ತಾರ? ನಾವ್ ಏನ್ ಹೇಳೋಣ್ರಿ ಗುರುಗಳ? ಅದರಿ ಈಗ ಅದ್ರ ಫಲ ಈಗ ಅಂದ್ರ ಅವ್ರ ಮನಸ್ಸಿನೊಳಗೆ ಏನ್ ಇಚ್ಛೆ ಮಾಡಿರ್ತಾರ ಅವ ಫಲ ಅವ್ರಿಗೆ ದೊರಕ್ತಾವ ಅಂದಂಗ ಆಯ್ತಲ್ಲ. ಅದೇ ಮತ್ತೆ ನೀವು ಪರೊಂತಿಟ್ಟು ಮಾತಾಡ್ಬೇಡ್ರಿ. ಇಲ್ಲಿ ಮುಂಜಾನೆ ಸೂರ್ಯ ಸ್ವ ಅಂತಾರು, ಹೊತ್ತು ಮುನಿಗೆ ಅಗ್ನಿ ಸ್ವ ಅಂತಾರ. ಅಲ್ಲಿ ಆಯಾ ದೇವತೆಗಳದ್ ಇದನ್ನ ಮಾಡ್ತಾರ್ರಿ. ಮತ್ತೆ ಅವ್ರವ್ರು ಈಗ ನೋಡ್ರಿ 2 ಕಾಲ ಹೇಳ್ಯಾರ ಅವ್ರಿಗೆ. ಒಂದು ಸೂರ್ಯೋದಯಕ್ಕಿಂತ ಪೂರ್ವ ಕಾಲದಲ್ಲಿ ಮಾಡ್ಬೇಕು, ಮತ್ತ ಸೂರ್ಯ ಹುಟ್ಟಿದ ಬಳಿಕ ಮಾಡ್ಬೇಕಂತ 2 ಟೈಮ್ ಹೇಳ್ಯಾರ. ಅವಾಗ ಒಂದರಿಂದ ಒಂದ್ರ ಸ್ತುತಿ ಮಾಡ್ಯಾರಿಲ್ರಿ? ಸೂರ್ಯೋದಯಕ್ಕಿಂತ ಮೊದಲು ಮಾಡವ್ರಿಗೆ ಸೂರ್ಯ ಹೊಂಟ ಬಳಿಕ ಮಾಡವ್ರು ಅದೇ ಆಗ ಮಾಡಬಾರ್ದು, ಸೂರ್ಯ ಹೊಂಟ ಬಳಿಕ ಮಾಡ್ಬೇಕಂತ. ಅದು ಯಾಕೆ ಹೇಳ್ಯಾರಪ್ಪ? ಒಂದ್ರನಿಂದ ಯಾಕೆ ಮಾಡ್ಯಾರ? ಅದರಲ್ಲಿ ಅವನ ಬುದ್ಧಿ ಸ್ಥಿರ ಆಗಲಿ ಏನ್ರಿ? ವ್ಯಾಸರ ಅಭಿಪ್ರಾಯ ಹಂಗ ಇದೆ. ವ್ಯಾಸರ ಅಭಿಪ್ರಾಯ ಅದು ನಿಂದ ಮಾಡಿ ಅದನ್ನ ತಿರಸ್ಕಾರ ಮಾಡ್ಬೇಕಂತಿಲ್ಲ. ಯಾವಾದ ಮಾಡ್ಲಿಕ್ಕತ್ತನ ಅದರಲ್ಲಿ ಅವನ ಬುದ್ಧಿ ಸ್ಥಿರ ಆಗಲಿ ಅಂದ ಒಂದು ಉದ್ದೇಶದಿಂದ ಒಂದರನಿಂದ ಒಂದರ ಸ್ತುತಿ ಮಾಡ್ಯಾರವ್ರು. ಏನ್ರಿ? ಹೇಳಲ್ಪಡುತ್ತದೆ ಅಲ್ಲಿ ಉದಯ ಕಾಲದ ಪ್ರಸಂಗದಲ್ಲಿ ಅನುದಯ ಕಾಲದ ನಿಂದ ಮಾಡಿರುತ್ತದೆ, ಮತ್ತು ಅನುದಯ ಕಾಲದ ಪ್ರಸಂಗದಲ್ಲಿ ಉದಯ ಕಾಲದ ನಿಂದ ಮಾಡಿರುತ್ತದೆ. ಅಲ್ಲಿ ಒಂದು ವೇಳೆ ನಿಂದ ಮಾಡುವ ತಾತ್ಪರ್ಯವು ತ್ಯಾಗದಲ್ಲಿಯೇ ಇದ್ದದ್ದಾದರೆ 2 ಕಾಲದಲ್ಲಿ ಹೋಮ ಮಾಡುವುದನ್ನು ತ್ಯಾಗ ಮಾಡಬೇಕಾಗುತ್ತದೆ. ಆದರೆ ನಿತ್ಯ ಕರ್ಮವನ್ನು ತ್ಯಾಗ ಮಾಡುವುದು ಸಂಭವಿಸುವುದಿಲ್ಲ.
ಆದ್ದರಿಂದ ಉದಯ ಕಾಲವನ್ನು ಸ್ತುತಿ ಮಾಡುವುದಕ್ಕೋಸ್ಕರ ಅನುದಯ ಕಾಲದ ನಿಂದ ಮಾಡಿರುತ್ತದೆ, ಮತ್ತು ಅನುದಯ ಕಾಲವನ್ನು ಸ್ತುತಿ ಮಾಡುವುದಕ್ಕೋಸ್ಕರ ಉದಯ ಕಾಲದ ನಿಂದ ಮಾಡಿರುತ್ತದೆ. ಅದರಂತೆ ಒಬ್ಬ ದೇವನ ಉಪಾಸನೆಯನ್ನು ಹೇಳುವ ಪ್ರಸಂಗದಲ್ಲಿ ಅನ್ಯ ದೇವತೆಗಳ ಯಾವ ನಿಂದೆಯನ್ನು ಮಾಡಿರುವುದೋ ಅದು ಒಬ್ಬ ದೇವನ ಸ್ತುತಿಯಲ್ಲಿ ತಾತ್ಪರ್ಯವಿರುತ್ತದೆ ಹೊರತು ಅನ್ಯ ದೇವತೆಗಳನ್ನು ನಿಂದ ಮಾಡುವುದರಲ್ಲಿ ತಾತ್ಪರ್ಯವಿರುವುದಿಲ್ಲ. ಇಲ್ಲಿ ಎರಡು ಕಾಲಗಳನ್ನ ತ್ಯಾಗ ಮಾಡಬೇಕು ಅಕ್ಕತ್ತಂದ್ರೆ ಯಾವಾಗ ತ್ಯಾಗ ಮಾಡ್ಬೇಕಂತ ಇದು ಹುಟ್ಟತಪ್ಪ ಇದು? ಅಂದ್ರೆ ಈಗ ಮಾಡಬಾರ್ದು ಅವಾಗ ಮಾಡ್ಬೇಕು, ಅದು ಅವಾಗ ಮಾಡ್ಬೇಕು ಈಗ ಮಾಡಬಾರ್ದು ಅಂದ್ರೆ ಎರಡು ತ್ಯಾಗ ಹೋಗುತ್ತವ ಇಂದ. ಕರ್ಮ ಮಾಡೋದು ಯಾವಾಗ ಇಂದ ಅಂದ್ರೆ ಒಂದ್ರ ತ್ಯಾಗ ಯಾಕೆ ಹೇಳ್ಯಾರಪ್ಪ ಅಂತ ಕೇಳಿದ್ರೆ, ಯಾವಾಗ ಏನ್ ಮಾಡ್ಲಿಕತ್ತಾನಲ್ಲ ಅದರಲ್ಲಿ ಅವನ ಸತ್ಯತ್ವ ಬುದ್ಧಿ ಉಳಿಲಿ, ಅವನದು ಮನಸ್ಸು ಸ್ಥಿರ ಆಗಲಿ ಅಂತ ಇನ್ನೊಂದ್ರ ತ್ಯಾಗದೇ ವಿನ ಅದನ್ನ ತ್ಯಾಗೇ ಮಾಡ್ಬೇಕಂತ ವ್ಯಾಸರ ಅಭಿಪ್ರಾಯ ಇಲ್ಲ. ಎರಡು ಮಾಡಬೇಕಂತ ಹಿಂಗಲ್ರಿ, ಒಂದ್ ಯಾಕೆ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಈಗ ಏನ್ ಮಾಡ್ಲಿಕತ್ತಾನಲ್ಲ ಅದರಲ್ಲಿ ಒಂದು ಶ್ರದ್ಧಾ ಭಕ್ತಿ ಉಳಿಲಿ ಏನ್ರಿ, ಅದ್ರಗೋಸ್ಕರವಾಗಿ ಅನ್ಯ ತ್ಯಾಗದೇ ವಿನ ಅದನ್ನ ತ್ಯಾಗೇ ಮಾಡಿ ಬಿಡ್ಬೇಕಂತ ಹಿಂಗಿಲ್ಲ. ತ್ಯಾಗ ಹೇಳುದು ಎದ್ರ ಸಲುವಾಗಿ, ಈಗ ಯಾವಾಗ ಮಾಡ್ಲಕತ್ತಾನ ಅಲ್ಲಿ ಇನ್ನೆಷ್ಟು ಒಂದು ಶ್ರದ್ಧಾ ಭಕ್ತಿ ಉಳಿಲಿ. ಅಂದ್ರೆ ಇಲ್ಲಿ ವ್ಯಾಸರ ಅಭಿಪ್ರಾಯ ಏಕದೇವೋಪಾಸನ ಶ್ರೇಷ್ಠ ಅಂತ ಈ ಅಭಿಪ್ರಾಯಕ್ಕೆ ತರಬೇಕಾಗಿತ್ತಾನೆ. ಇದೇ ಅಭಿಪ್ರಾಯದ ಒಂದು ವ್ಯಾಸರ ಅಭಿಪ್ರಾಯ ಇದೆ ಅದ, ಆದ್ರೆ ಉಪಾಸಕರು ಭಿನ್ನ ಭಿನ್ನ ಇರೋಣದರಿಂದ ಅವ್ರಿಗೆ ಆ ರೀತಿ ಹೇಳ್ಯದ. ಏಕ ಉಪಾಸನ ದೇವತೆಯನ್ನ ಸ್ಥಿರಗೊಳಿಸುವುದಕ್ಕಾಗಿಯಪ್ಪ. ವ್ಯಾಸರ ಅಭಿಪ್ರಾಯ ಅನೇಕ ದೇವರ ಅಂತ ಹೇಳಕ್ ಹೊಂಟಿಲ್ಲ ಅವರು. ಹೌದೌದು ದೇವರ ಒಬ್ಬನೇ, ಉಪಾಸಕರು ಭಿನ್ನ ಭಿನ್ನ ಇರೋಣದರಿಂದ ಆಯಾ ದೇವತೆಗಳನ್ನ ಪೂಜಿಸ್ರಿ ಅಂತ ಹೇಳ್ಯಾನ ಇಲ್ಲಿ. ಅವ್ರವ್ರು ಆ ದೇವತೆಗಳನ್ನ ನಂಬಿಕೊಂಡದಾರ ಅವರು. ಅದಕ್ಕೆ ನಿಮ್ದೇ ಖರಿಯಪ್ಪ, ಎದಕ್ ಒಪ್ಕೊಂಡ ನೋಡ್ರಿ ಅದೇ ನಿಂದೇ ಖರಿ ಅಂತ ಅವನಿಗೆ ಅದರಲ್ಲೇ ಸ್ಥಿರ ಉಳಿಯುವಂತೆ ಹೇಳ್ಯಾರ ಅವರು. ಏಕದೇವೋಪಾಸನೆ ಶ್ರೇಷ್ಠ ಅಂತ ಅಭಿಪ್ರಾಯ ತಿಳಿಸೋದಕ್ಕಾಗಿಯಪ್ಪ. ಅದಕ್ಕೋಸ್ಕರವಾಗಿನೇ ನೋಡ್ರಿ, ಅಲ್ಲ ಒಬ್ಬನೇ ದೇವರಾದ್ರೆ ಮತ್ತೆ ಇನ್ನುಳಿದವ್ರನ್ನ ಎಲ್ಲರನ್ನ ಪೂಜೆ ಮಾಡೋದು ಅವಶ್ಯಕತೆ ಐತ್ರಿ. ನಾವು ಉಪಾಸಕರು ಭಿನ್ನ ಭಿನ್ನ ಅದಾರಿಲ್ಲ, ಉಪಾಸಕರು ಭಿನ್ನ ಭಿನ್ನ ಅದಾರ್ರಿ. ಕೊಂಟಿಲ್ ವ್ಯಾಸರು. ಹೌದೌದು ಮತ್ತೆ ಉಪಾಸಕರು ಭಿನ್ನ ಇರೋದ್ರಿಂದ ಭಿನ್ನ ದೇವತೆಗಳನ್ನ ನೀ ಯಾವ ದೇವತೆಗಳನ್ನ ಉಪಾಸನೆ ಮಾಡ್ತಿಲ್ಲ ಆ ದೇವಸ್ಥಾನ ಸ್ಥಿರಗೊಳಿಸುವುದಕ್ಕಾಗಿ ಹೇಳಿದ ಏಕೋಪ ದೇವತೆಯನ್ನ ಸ್ಥಿರಗೊಳಿಸುವುದಕ್ಕಾಗಿಯಪ್ಪ. ಒಂದನ್ನೇ ತಿಳಿಸಿ ಹೇಳುವುದೇ ವ್ಯಾಸರ ಅಭಿಪ್ರಾಯದ. ಯಾಕಂದ್ರೆ ಇವರ ದೃಷ್ಟಿಕೋನ ಬೇರೆ ಬೇರೆ ಇರೋಣದರಿಂದ ಯಾವನು ನೋಡ್ರಿ, ಯಾವದನ್ನು ಒಪ್ಕೊಂಡನ ಅದರಲ್ಲೇ ಸತ್ಯತ್ವ ಬುದ್ಧಿ ಅದೇ ಕರಿಯಪ್ಪ ಅಂತ ಹೇಳುದು. ಹೌದಪ್ಪ. ಅನೇಕ ದೇವತೆಗಳನ್ನ ಇದನ್ನ ಮಾಡಿದ್ರೆ ಇದು ಚಂಚಲತ್ವ ಬುದ್ಧಿ ಉತ್ಪತ್ತಿ ಹೆಚ್ಚಾಕತಿ ಇಲ್ಲಿ. ಅದು ಅನೇಕ ಹೇಳ್ಬೇಕಂತ ವ್ಯಾಸರ ಅಭಿಪ್ರಾಯ ಇಲ್ಲೇ ಇಲ್ರಿ, ಅದು ಇಲ್ಲವೇ ಇಲ್ಲ. ಯಾಕಂದ್ರೆ ಇವ್ರ ದೃಷ್ಟಿಗಳು ಭಿನ್ನ ಭಿನ್ನ ಇರೋಣದರಿಂದ ಅದರಲ್ಲಿ ಅವ್ರ ಸತ್ಯತ್ವ ಉಳಿಲಿ, ಮುಂದೆ ಮತ್ತೆ ಅವ್ರು ಒಂದಕ್ಕೆ ಬರ್ತಾರೆ. ಅವರು ಒಂದಕ್ಕೆ ಬರ್ಬೇಕಲ್ಲೇ, ಇಲ್ಲವೇ ಇಲ್ಲಲ್ಲ. ಎಲ್ಲಾರನ್ನು ಉಪಾಸ ಮಾಡ್ಕೋತ ಕೊನೆಗೆ ಒಂದಕ್ಕೆ ಬರ್ತಾರನ್ರಿ ಹಂಗ. ಮತ್ತ ಒಂದಕ್ಕೆ ಮನಸ್ಸ ತ್ಯಾಗ ಮಾಡಕ್ ಹಸ್ತತೆ ನೋಯಪ್ಪ ಅಲ್ಲಿಗೆ. ಆ ಸ್ಥಿತಿ ಮುಂದೆ ಏನಾಗ್ತದ್ರಿ, ಒಂದಕ್ಕೆ ಬರ್ಬೇಕು. ಅವರು ಎರಡು ಅನ್ನೋದು ಇಲ್ಲವೇ ಇಲ್ಲ. ಎರಡು ಅನ್ನೋದು ಕೇವಲ ಕಲ್ಪಿತ ತೋರಿಕೆ ಅದದು, ಇರುವಿಕೆ ಇಲ್ಲ ಅದಕ್ಕೆ. ಇಬ್ಬರು ಮೂವರು ದೇವರು ಎಂದು ಬುಬ್ಬಿ ಮಾತನಾಡಬೇಡ. ಅದು ವ್ಯಾಸರ ಅಭಿಪ್ರಾಯ. ದೇವ್ರ ಭಕ್ಳವಂತ ಹೇಳಕ್ ಹೊಂಟಿಲ್ಲ,
ಇವರು ಉಪಾಸಕರ ದೃಷ್ಟಿಗಳು ಬೇರೆ ಬೇರೆ ಇರೋಣದರಿಂದ ಅವ್ರು ಯಾವುದನ್ನು ನಂಬಿಕೊಂಡರೆ ಅದೇ ಸತ್ಯಪ ನೀವು ಮಾಡುದ್ದ ಅದೇ, ಅದರಲ್ಲೇ ಇನ್ನೆಷ್ಟು ಸ್ಥಿರ ಭಕ್ತಿ ಉಳಿಲಿ ಅಂತ ಹೇಳಿ ಅದು ಸತ್ಯದ, ಇನ್ನೊಂದು ತ್ಯಾಜ್ಯದ ಅಂತ ಹೇಳುದ್ದು. ಅದು ತ್ಯಾಜ್ಯ ಮಾಡ್ಬೇಕಂತ ಅವ್ರದ್ದಿಲ್ಲ. ಅಂದ್ರೆ ಒಂದು ತ್ಯಾಗ, ಒಂದು ಸ್ತುತಿ ಆಯ್ತಂದ್ರೆ ಎಲ್ಲ ಇನ್ನೊಬ್ಬದು ಹೇಳುವಾಗ ಇವಂದು ತ್ಯಾಗ ಆಗಿ ಹೋಗ್ತದ. ಇಂದ ಎಲ್ಲ ತ್ಯಾಗಿ ಆಗಿಬಿಟ್ಟು ಹೋಗ್ತಾವ. ಇಂದ ಇಂತ 5 ಮಂದಿನ ಕೂಡಿ ಅವ್ರ ಉಪಾಸ್ಯ ದೇವತೆ ಇದ್ ಮಾಡ್ತಾರ ನಂಗ ಆತ್ರ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಹೇಳ್ತಾರೆ 511 ಅಂಕದಲ್ಲಿ, ಪಂಚದೇವತೆಗಳ ಉಪಾಸಕರಿಗೆ ಸಮವಾಗಿಯೇ ಬ್ರಹ್ಮಲೋಕದ ಫಲವು ಪ್ರಾಪ್ತವಾಗುತ್ತದೆ. ಆ 5 ಮಂದಿ ಭಿನ್ನ ಭಿನ್ನ ಮಾಡಿದ್ರು ಸಹಿತ ಅವರಿಗೆ ಏನು ಪ್ರಯೋಜನ? ಬ್ರಹ್ಮಲೋಕವೇ. ಊರ್ ಒಂದೇ ಸಿಕ್ತಿಲ್ಲ, ಹಾದಿ 12 ಹಿಡಿದ್ರು. ಹೌದು ನೋಡ್ರಿ ಏನಂತಾರ 511 ಅಂಕದಲ್ಲಿ, ಪಂಚದೇವತೆಗಳ ಉಪಾಸಕರಿಗೆ ಸಮವಾಗಿಯೇ ಬ್ರಹ್ಮಲೋಕದ ಫಲವು ಪ್ರಾಪ್ತವಾಗುತ್ತದೆ. ಹೇಗೆಂದರೆ ಶಾಖಾಭೇದ ಅಂದ್ರ ಉಪಪಕ್ಷಗಳ ಭೇದ. ಇಲ್ಲಿ ಭೇದ ಅನ್ನೋದ ಶಾಖಾಭೇದ, ಅವರವ್ರ ದೃಷ್ಟಿ ಭೇದ ಇರುವುದರಿಂದ ಕೆಲವರು ಉದಯ ಕಾಲದಲ್ಲಿ ಹೋಮವನ್ನು ಮಾಡುತ್ತಾರೆ, ಇನ್ನು ಕೆಲವರು ಅನುದಯ ಕಾಲದಲ್ಲಿ ಹೋಮವನ್ನು ಮಾಡುತ್ತಾರೆ. ಆದರೆ ಇಬ್ಬರಿಗೂ ಸಮಾನವಾದ ಫಲವೇ ಹೇಗೆ ಆಗುತ್ತದೆಯೋ? ಅವ ಉದಯ ಕಾಲದಲ್ಲೇ ಮಾಡ್ಲಿ, ಅನುದಯ ಕಾಲದಲ್ಲೇ ಮಾಡ್ಲಿ, ಆದ್ರೆ ಇಬ್ಬರಿಗೆ ಫಲ ಮಾತ್ರ ಭಿನ್ನದೇನು? ಒಂದೇ. ಅಪ್ಪರ ಇಲ್ಲಿ ಪಂಚದೇವತೆಗಳನ್ನ ಹೇಳಿರಲ್ಲಪ್ಪ, ಇಲ್ಲಿ ಆ ದೇವತೆಗಳಲ್ಲಿ ಇದನ್ನ ಭೇದನ ಕಂಡಿಲ್ಲ ಅಲ್ಲ ಇಲ್ಲಿ. ಪಂಚದೇವತೆಗಳು ಗಣಪತಿ, ಸೂರ್ಯ, ವಿಷ್ಣು, ದೇವಿ, ಶಿವ. ಅವ್ರ 5 ಹೇಳಿದ್ರು ಸಹಿತ ಅವರೆಲ್ಲರಲ್ಲಿ ಈಶ್ವರ ಒಂದೇ. 5 ದೇವತೆಗಳನ್ನ ಮಾಡ್ರೆ ಬ್ರಹ್ಮಲೋಕ ಪ್ರಾಪ್ತಿ ಅಂತ ತಾನೇಪಲ್ಲಿ. ಹೌದೌದೌದು. ಅವರಿಗೆ ಉಳಿದ ದೇವತೆಗಳನ್ನ ಇದನ್ನ ಮಾಡಿದ್ರೆ ಸ್ವರ್ಗ ಲೋಕ ಹಂಗೇನಿದೆ? ಏನ್ ಹೇಳತ್ತಾರ? ಯಾವುದೇ ಮಾಡ್ರು ಎಲ್ಲರಿಗೂ ಬ್ರಹ್ಮಲೋಕ ಪ್ರಾಪ್ತಿ ಅಂತ ಹೇಳತ್ತಾರಲ್ಲ, ಕೊನೆಗೆ ಒಂದೇ ಹೇಳ್ತಾರೆ. ಅದು ಅನೇಕ ಕರ್ಮಗಳನ್ನು ಮಾಡಿ ಸುಷುಪ್ತಿಗೆ ಹೋದಾಗ, ಸುಷುಪ್ತಿಗೆ ಯಾವ ಭೇದ ಐತೆ ಅಲ್ಲಿ? ಜಾಗೃತ ಕಾಲದಲ್ಲಿ ಎಲ್ಲಾ ಕರ್ಮಗಳನ್ನು ಮಾಡ್ತೀವಿ ನಾವು. ಸುಷುಪ್ತಿ ಹೋದಾಗ ಅಲ್ಲಿ ಕರ್ಮ ಭೇದ ಐತೆ ಅಂದ್ರೆ ಇಲ್ಲಿ ಒಂದೇ ಒಂದಲ್ಲಿ ಎರಡಿಲ್ಲ. ಜಾಗೃತ ಕಾಲದನ ಮಾತಾಡಕತ್ತದ ಯಪ್ಪ ಅಪ್ಪಾರ. ಇಲ್ಲಿ ಸುಷುಪ್ತಿಯಲ್ಲಿ ಅಜ್ಞಾನದ ಅಪ್ಪ, ಅಲ್ಲಿ ಎಲ್ಲಾ ಇದಾಗೈತೆ. ಆ ಉಪಾಸನೆ ಮಾಡ್ತಕ್ಕಂಥ ದೇವರಲ್ಲಿ ಏಕಾಕಾರ ಆಯ್ತಂತಂದ್ರ ಯಾವ ಉಪಾಸನೆ ದೇವತೆಗಳು ಭೇದ ಉಳಿಯಲ್ಲ ಅಲ್ಲಿ. ಅದು ಭೇದ ಇತ್ತಂದ್ರ ಅವ್ರಿಗೆ ಫಲನೂ ಭಿನ್ನ 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 ಆಗ್ಬೇಕಾಗಿತ್ರಿ. ಫಲ ಎಲ್ಲರಿಗೆ 5 ಮಂದಿ ಒಂದೇದ. ಉಪಾಸನೆ ಮಾಡಿದ್ರು ಕೂಡ ಫಲ ಒಂದೇ ಅಂತ ಹೇಳಕತ್ತಾರ್ರಿ ಅವ್ರ. ಮತ್ತ ಅದ ಬರೋಬರ. ಹ್ಞೂನ್ರಿ. ಫಲ ಒಂದೇ ಐತಲ್ಲ. ಅದ ಯಾವ್ದೇ ದೇವತೆನ ಉಪಾಸನೆ ಮಾಡ್ಲಿ ಫಲ ಒಂದ ಸಿಗತೈತಿ ಇಲ್ಲಿ ಅಭಿಪ್ರಾಯ. ಆದಿ 12 ಹಿಡಿದು ಬಂದ್ರು ಸಹಿತ ಊರು ಒಂದೇ. ಕರೆಕ್ಟ್. ಗುರುಗಳೇ, ಓಂ ನಮಃ ಶಿವಾಯಪ್ಪ. ಇಲ್ಲಿ ಉಪಾಸಕರು 5 ನಮನೆ, ಈಗ 5 ದೇವರು ಮಾಡಿದ್ರು ಒಂದೇ. ಇವರು ಬ್ರಹ್ಮಲೋಕಕ್ಕೆ ಹೋಗಿ ಫಲ ಸಿಕ್ಕ ಅಲ್ಲೇ ಅವರು ಮುಕ್ತಿ ಅಲ್ಲೇ ಒಂದು ತರ ತಿಳಿದ್ರಪ್ಪ. ಹಳೆಯ ಕಾಲದಲ್ಲಿ ಮುಕ್ತಿ ಈಗ ಕರ್ಮ ಕಂಡ, ಉಪಾಸನ ಕಂಡ, ಜ್ಞಾನ ಕಂಡ ಹೇಳ್ಯಾರಲ್ರಿ. ಮತ್ತಿದ ಜ್ಞಾನ ಕಂಡಕ್ಕ ಇದಿಲ್ದಂಗ ಹತ್ತಲ್ರ ಸ್ವಲ್ಪ ಇಲ್ಲಿ ಶಂಕ ಆಗ್ತದಲ್ರಿ. ಜ್ಞಾನ ಕಾಂಡಕ್ಕೆ ಮತ್ತೆ ಜ್ಞಾನ ಅಲ್ಲಿ ಬ್ರಹ್ಮಲೋಕಕ್ಕೆ ಹೋಗ್ಯಾನಿಲ್ಲವ ಅಲ್ಲಿ. ಅಲ್ಲಿ ತನ ಅದೇನಿತ್ತು
ಕರ್ಮದ ಫಲ ಭೋಗ ಅದು ಏನು ಮುಗಿಸಿದ. ಮುಂದೆ ಪ್ರಳಯ ಕಾಲದಲ್ಲಿ ಏನ್ ಮಾಡ್ತಾನಪ್ಪ ಅಂತ ಕೇಳಿ ಬ್ರಹ್ಮಲೋಕನು ಅಲ್ಲಿ ಹಾಳಾಗಿ ಹೋಗ್ತದ, ಹಳೆಗದು. ಆ ಬ್ರಹ್ಮದೊಡನೆ ಏನಾಗ್ತಾನಪ್ಪ ಅಂತ ಕೇಳಿದ್ರಿವ ಉಪಾಸಕ ಮೋಕ್ಷ ಆಗ್ತಾನ, ಹೊಳ್ಳಿ ಬರುದಿಲ್ಲವ. ಅವಿಯದಾಗಿ ಬಿಡ್ತಾನೆ. ಅವನಿಗೆ ಜ್ಞಾನ ಆಗ್ಲಾರ್ದೆ ಹೆಂಗ ಆದ ಅಂತ ನಿಮ್ದು ಅಭಿಪ್ರಾಯದ? ಅಲ್ಲಿಂದ ಬ್ರಹ್ಮ ಲೋಕದಲ್ಲಿ ಉಳಿದದ್ದು ಮಾಡ್ಕೊಂಡ ಜ್ಞಾನ ಮಾಡ್ಕೊಂತಾನಂಗ ಆಯ್ತು. ಅಲ್ಲಿ ಜ್ಞಾನ ಆಗ್ತದ ಅವನಿಗೆ. ಹಿಂದೆ ಶ್ರವಣಾದಿಗಳು ಮಾಡಿದ್ದ, ಇಲ್ಲೇ ಯಾಕಾಗಲಿಲ್ಲ? ಬ್ರಹ್ಮಲೋಕದ ಇಚ್ಛಾ ಇರೋಣದ್ರಿಂದ ಅದಕ್ಕೆ ಪ್ರತಿಬಂಧಕ ಬಂದಿತ್ತು ಜ್ಞಾನಕ್ಕೆ. ಅಲ್ಲಿ ಅಲ್ಲಿ ಬ್ರಹ್ಮಲೋಕದಲ್ಲಿ ಆನಂದವನ್ನ ಅನುಭವಿಸ್ತಾನಂದ್ರ ನೀವು ಸರ್ವಶ್ರೇಷ್ಠನ ಅಂದಂಗ ಆತಲ್ಲಿ ಅಪ್ಪ ಇಲ್ಲಿ ಅಗ್ದಿ ಉಪಾಸಕ. ಮತ್ತ ಆ ಬ್ರಹ್ಮನ ಜೊತೆ ಅವನ ಭೋಗಗಳಾಗ್ತಾವ್ರಿ. ಹೌದಪ್ಪ. ಬಾಳ ಬ್ರಹ್ಮನಿಗೆ ಏನೇನಾವ ಅವೆಲ್ಲ ಆಗ್ತಾವ ಇವನಿಗೆ. ಆ ಬ್ರಹ್ಮಲೋಕದಲ್ಲಿದ್ದ ಬ್ರಹ್ಮನಿಗೆ ಏನೇನ್ ಆಗ್ತಾವ, ಈ ಉಪಾಸಕನಿಗೂ ಅವೆಲ್ಲ ಸಜ್ಜ. ಹೌದಪ್ಪ ಏನ್ರಿ? ಅವ ಹಿಂದ ಶ್ರವಣಾದಿಗಳು ಮಾಡಿದ್ದ ಜ್ಞಾನ ಯಾಕಾಗಿತ್ತಿಲ್ಲ ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕಂತ ಇಚ್ಛಾ ಇದ್ದುದರಿಂದ ಆ ಜ್ಞಾನಕ್ಕೆ ಅದು ಪ್ರತಿಬಂಧಕ ಮಾಡಿತ್ತು. ಹೌದು ಏನ್ರಿ? ಅಲ್ಲಿ ಪ್ರಳಯ ಕಾಲದವರೆಗೆ ಅಲ್ಲಿ ಇದ್ದು ಅಲ್ಲೇನಪ್ಪಾ ಅಂತ ಕೇಳಿದ್ರೆ ಮುಂದ ಆ ಬ್ರಹ್ಮ ಜೋಡನೆ ತಾನು ಅಲ್ಲಿ ಜ್ಞಾನ ಆಗ್ತದ ಅವನಿಗೆ. ಯಾಕೆ? ಹಿಂದಿನ ಶ್ರವಣಾದಿಗಳು ಸೆಟ್ ಆಗಿಬಿಡ್ತಾವಲ್ಲಿ. ಹೌದು ಸೂಕ್ಷ್ಮ ಶರೀರದಲ್ಲಿ ಇರ್ತಾವ್ರಿ ಅವೆಲ್ಲ. ಈ ಕರ್ಮಿಗಳಿಗೆ ಮಾತ್ರ ಈ ಪುಣ್ಯವನ್ನು ಅನುಭವಿಸಿದ ಮತ್ ಇದಕ್ಕ ಬರಬೇಕಪ್ಪ ಇಲ್ಲೇ. ಬರಬೇಕವ್ರು. ಕ್ಷಿಣಿ ಪುಣ್ಯ ಮರ್ತ್ಯ ಲೋಕಂ ವಿಷ್ಯಂತೆ. ಕರ್ಮಕಾಂಡದವ್ರು ಮತ್ತೆ ಬರೆಯಬೇಕು. ಅದಕ್ಕ ಕರ್ಮಿಗೆ 100 ಜನ್ಮ ಅಂತ ಹೇಳ್ಯಾರಲ್ರಿ. ಮತ್ರಿ ಮತ್ತೆ ಬರ್ಬೇಕು. ಎಲ್ಲಿ ಓದ್ತಿದ್ದೇವ್ರಿ? ಏನಂತಾರ್ರಿ? ಇನ್ನೊಮ್ಮೆ ಮ್ಯಾಲಿಂದ ಬರೋ ನೋಡ್ರಿ. ಪಂಚದೇವತೆಗಳ ಉಪಾಸಕರಿಗೆ ಸಮಾನವಾಗಿಯೇ ಬ್ರಹ್ಮಲೋಕದ ಫಲವು ಪ್ರಾಪ್ತವಾಗುತ್ತದೆ. ಹೇಗೆಂದರೆ ಶಾಖಾಭೇದ ಉಪಪಕ್ಷಗಳ ಭೇದ ಇರುವುದರಿಂದ ಕೆಲವರು ಉದಯ ಕಾಲದಲ್ಲಿ ಹೋಮವನ್ನು ಮಾಡುತ್ತಾರೆ, ಇನ್ನು ಕೆಲವರು ಅನುದಯ ಕಾಲದಲ್ಲಿ ಹೋಮವನ್ನು ಮಾಡುತ್ತಾರೆ. ಆದರೆ ಇಬ್ಬರಿಗೂ ಸಮಾನವಾದ ಫಲವೇ ಹೇಗೆ ಆಗುತ್ತದೆಯೋ ಅದರಂತೆ ಇಚ್ಛಾಭೇದ ಇರುವುದರಿಂದ 5 ದೇವತೆಗಳಲ್ಲಿ ಯಾರು ಉಪಾಸನೆಯನ್ನು ಮಾಡುವರೋ ಅವರೆಲ್ಲರಿಗೂ ಬ್ರಹ್ಮಲೋಕವೇ ಪ್ರಾಪ್ತವಾಗುತ್ತದೆ. ಅಲ್ಲಿ ಸಕಲ ಭೋಗಗಳನ್ನು ಭೋಗಿಸಿದ ನಂತರ ಜ್ಞಾನದ್ವಾರ ಅವರಿಗೆ ದೇಹದ ವಿಧೇಯ ಮೋಕ್ಷ ಉಂಟಾಗುತ್ತದೆ. ನರಸಪ್ಪಣ್ಣವರು ಜ್ಞಾನ ಆಗ್ಲಾರ್ದೆ ಆಗುದಿಲ್ಲ, ಅವರಿಗೆ ಜ್ಞಾನ ಉಂಟಾಗ್ತದೆ. ಯಾಕೆ? ಹಿಂದೆ ಶ್ರವಣಾದಿಗಳು ಮಾಡ್ಯಾರ ಸಾಕಷ್ಟು. ಏನಂತೀರಿ? ಕರೆಕ್ಟ್ ಐತೆ ಹೇಳ್ರಿ. ಹಿಂದ ಶ್ರವಣಾದಿಗಳನ್ನು ಮಾಡಿದ್ದು ಜ್ಞಾನ ಯಾಕಾಗ್ಲಿಲ್ಲ ಅಂದ್ರೆ ಬ್ರಹ್ಮಲೋಕದ ಇಚ್ಛಾ ಜ್ಞಾನಕ್ಕೆ ಪ್ರತಿಬಂಧಕ ಬಂದಿತ್ತು. ಯಾವಾಗ ಬ್ರಹ್ಮಲೋಕದ ಭೋಗಗಳನ್ನು ಭೋಗಿಸಿದ ಆ ಪ್ರತಿಬಂಧಕ ನಿವೃತ್ತಿ ಆಯ್ತು. ಹಿಂದೆ ಮಾಡಿದ ಶ್ರವಣಾದಿಗಳು ಅಲ್ಲಿ ಸೆಟ್ಟದು. ನರಸಪ್ಪಣ್ಣ ವಿಧೇಯ ಮುಕ್ತಿ ಹೇಳಿದ್ರಲ್ಲಿ ಬ್ರಹ್ಮಲೋಕದಾಗ ಏನಂತೀರಿ? ಹೇಳ್ರಪ್ಪ. ಹಿಂದೆ ಮಾಡಿದ್ದು ಶ್ರವಣಾದಿಗಳು ಬ್ರಹ್ಮಲೋಕದಲ್ಲಿ ಫಲ ಕೊಟ್ಟ ಬ್ರಹ್ಮ ಕೂಡ ಸರಸ ಇದ ಆನಂದವನ್ನು ಪಡೆದ ಅಲ್ಲಿ ಮುಕ್ತಿ ಹೊಂತಾನ್ರಪ್ಪ ಲಯ ಕಾಲದಲ್ಲಿ. ಜ್ಞಾನದ್ವಾರ ಹೇಳ್ಯಾರ, ಸ್ವಷ್ಟ ಹೇಳ್ಯಾರ ನೋಡ್ರಿ ಇಲ್ಲಿ. ಜ್ಞಾನದ್ವಾರ ಅವರಿಗೆ ವಿಧೇಯ ಮೋಕ್ಷ ಉಂಟಾಗುತ್ತದೆ. ಅವರು ಜನ್ಮಕ್ಕೆ ಬರುವುದಿಲ್ಲ. ಯಾಕೆ ಜಗ್ ಹಿಡ್ದು ಹೂ ಅಲ್ಲಗತ್ತೀರಿ? ಇಲ್ಲ
ಇಲ್ಲ ಅಂದಂಗ ಆಯ್ತು ಅಂತ ಹಿಂಗ್ ಪರಂತಿಟ್ಟು ಮಾತಾಡ್ಬೇಡ್ರಿ ನೀವು. ಇಲ್ಲ ಇಲ್ಲ ಸೌದೆಪ್ಪರ ಮೂಟ್ ಮಾಡ್ರಿ ಇಲ್ಲ. ದೂರದ ಜ್ಞಾನದ್ವಾರ ಕೇಳಿಸ್ತಾ ಇಲ್ಲ, ಮೂಟ್ ಮೋಕ್ಷ ಮಾಡ್ರಿ, ಅಂತಾರೆ. ಮೂಟ್ ಮಾಡ್ರಿ. ಹ್ಞೂನ್ರಿ. ಹ್ಮ್. ಯದ್ಯಪಿ ನಾವು ಮತ್ತೆ ಶಂಕ ಮಾಡ್ತೇನ್ರಿ. ಆ ಶಂಕ ಮತ್ತೆ ನಾಳಿನ ದಿವಸ ನಾವು ನೀವು ವಿಚಾರ ಮಾಡೋಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಓಂ ನಮಃ ಶಿವಾಯ. ಮಂಗಲ್ ಹೇಳ್ರಿ. ಗಡ್ಡಿ ಸಾಹೇಬ್ರ ಹೇಳ್ರಿ. ಹ್ಞೂನ್ರಿ, ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ಅಂಬಾಗಾರುತಿಯನ್ನು ರಂಬೇರು ಬೆಳಗಿರೆ, ಸುಂಬನಿ ಸುಂಬ ಸಂಹಾರಿಗೆ ಶಾಂಭವಿಗೆ. ಕುಂಭ ಕುಚ ಜಗದಂಬೆ ನಿನ್ನ ಪಾದ ನಂಬಿಕೊಂಡೆನೋ ನರ ಶರೀರದಿ, ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನಲಿದಾಡು ಜನನಿಗೆ. ಅಂಬಾಗಾರುತಿಯನ್ನು ರಂಬೇರು ಬೆಳಗಿರೆ, ಸುಂಬನಿ ಸುಂಬ ಸಂಹಾರಿಗೆ ಶಾಂಭವಿಗೆ. ಕೆಟ್ಟರ ಕಸರನ್ನು ಮೆಟ್ಟಿ ಶಿರವ ಕೊಯ್ದು ಸುಟ್ಟು ತ್ರಿಪುರ ಗೆದ್ದ ಶ್ರೀಕಾಂತಿಗೆ, ಭ್ರಷ್ಟ ಮೈಸನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳ ಕೆಳದ ರೇಣುಕೆ, ಸೃಷ್ಟಿಯೊಳು ಪಟ್ಟದ ಬ್ರಹ್ಮನ ಶಿರವ ಹರಿದ ಪರಮ ಪಾರ್ವತಿಗೆ. ಆ ಅಂಬಾಗಾರುತಿಯನ್ನು ರಂಬೇರು ಬೆಳಗಿರೆ, ಸುಂಬನಿ ಸುಂಬ ಸಂಹಾರಿಗೆ ಶಾಂಭವಿಗೆ. ಹಿಂಡರ ಕಸರನ್ನು ಚಂಡಾಡಿ ಕೊರಳಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ, ಮಂಡಲದಿ ಮೆರೆವಂತ ಬಂಡರು ತುಂಡು ಮಾಡಿದ ಬಂಡ ದೇವತೆ. ಬಂಡರು ತುಂಡು ಮಾಡಿದ ಕಂಡ ದೇವತೆ, ಕಂಡಿರೆ ಶಿಶುನಾಳಧೀಶನ ಜ್ಞಾನ ನೇತ್ರದಿ ನಿಮ್ಮ ಪಾದವಾ. ಅಂಬಾಗಾರುತಿಯನ್ನು ರಂಬೇರು ಬೆಳಗಿರೆ, ಸುಂಬನಿ ಸುಂಬ ಸಂಹಾರಿಗೆ ಶಾಂಭವಿಗೆ ಶಾಂಭವಿಗೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ವಾಗರ್ತುವ ಸಂಪೃತ್ತ ವಾಗರ್ತುವ ಪ್ರತಿಪದೇ ಜಗದ ಪಿತೃ ವಂದೇ ಪಾರ್ವತಿ ಪರಮೇಶ್ವರ. ಸಾಂಬ ಜೈ ನಮ ಪಾರ್ವತಿ ಪತಿ ಹರ 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 महादेव. श्रीमन निजगुण शिव महाराज की जय. सद्गुरु सिद्धारूढ़ महाराज की जय. मौन योगी गुरुनाथारूढ़ महाराज की जय. बैल योगी अल्लाह प्रभु महाराज की जय. भक्ति भंडारी जगत ज्योति बसवेश्वर महाराज की जय. वीर विरागिनी अक्का मादेवी माता की जय.